गुरुर्ब्रह्मा गुरुविष्णु गुरुदेवो महेश्वरः गुरु साक्षात् परब्रह्म तस्मै श्री गुरवे नमः। मनोबुद्धि अहंकार चित्तानि नाहं न च श्रोत्रजिह्वे न च घ्राणनेत्रे न च व्योमभूमिर्न तेजो न वायुः चिदानन्दरूप शिवोऽहं शिवोऽहं चिदानन्दरूप शिवोऽहं शिवोऽहम् अहं निर्विकल्पे निराकाररूपे विभूत्वा सर्वत्र सर्वेन्द्रियाणं न चासङ्गतं नैव मुक्तिर्न मेया चिदानन्दरूप शिवोऽहं शिवोऽहं चिदानन्दरूप शिवोऽहं शिवोऽहम्। परम पूज्य सद्गुರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಶ್ರೀ ಅಭಿನವ ನಿಜಗುಣ ಅಪ್ಪಂಗಳ ಶ್ರೀಚರಣ ಕಮಲಗಳಲ್ಲಿ ಶಿರಸಾಷ್ಟಾಂಗಪೂರ್ವಕವಾಗಿ ನಮನಗಳನ್ನು ಗೈಯುತ್ತಾ, ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರಾದ ಸದ್ಗುರು ಶ್ರೀ ಬಸವಾನಂದ ಅಜ್ಜಿಯವರ ಶ್ರೀಚರಣ ಕಮಲಗಳನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಥಾಪಿಸಿಕೊಂಡು, ಜಗತ್ವಂದ್ಯರು ಸಾಕ್ಷಾತ್ ಪರಶಿವನ ಅವತಾರಿಗಳಾದ ಸಾಧು ಚಕ್ರವರ್ತಿ ವೇದಾಂತ ಸಾರ್ವಭೌಮ ಸದ್ಗುರು ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಚರಣ ಕಮಲಗಳಲ್ಲಿ ಶಿರಸಾಷ್ಟಾಂಗಪೂರ್ವಕವಾಗಿ ನಮನಗಳನ್ನು ಗೈಯುತ್ತಾ, ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರಾದ ಸದ್ಗುರು ಶ್ರೀ ಆರೂಢ ಜ್ಯೋತಿ ಶಿವಪುತ್ರಪ್ಪ ಮಹಾಸ್ವಾಮಿಗಳ ಶ್ರೀಚರಣ ಕಮಲಗಳನ್ನು ಮನದೊಳು ಸ್ಮರಿಸಿಕೊಂಡು, ಯಾವತ್ತೂ ಈ ಕ್ಷೇತ್ರದ ಅಧಿಪತಿಗಳಾದಂಥ ಪರಮ ಪೂಜ್ಯ ಸದ್ಗುರುಗಳಾದ ಶ್ರೀ ಸಂಗಪ್ಪ ತಾತನವರ ಹಾಗೂ ಮಹಂತಪ್ಪ ತಾತನವರ ಶ್ರೀಚರಣ ಕಮಲಗಳಲ್ಲಿಯೂ ಪೊಡಮುಟ್ಟು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ಸರ್ವ ಶರಣರು ಮತ್ತು ಶರಣೆಯರಿಗೆ ಅನೇಕ ಶರಣಾರ್ಥಿಗಳನ್ನು ಸಮರ್ಪಿಸುತ್ತಾ ಇಂದಿನ ಶಾಸ್ತ್ರವನ್ನು ಮುಂದುವರಿಸೋಣ. ಈ ಒಂದು ಶ್ರವಣ ಮಾಸದ ನಿಮಿತ್ತವಾಗಿ ಈ ಒಂದು ನಮ್ಮ ಮಠದಲ್ಲಿ ಪಂಚೀಕರಣ ಅನ್ನುವಂಥ ವಿಷಯವನ್ನು ಆಧಾರವಾಗಿಟ್ಟುಕೊಂಡು ಇಲ್ಲಿಯ ಪರ್ಯಂತರ ನಾವು ವಿಚಾರ ಮಾಡ್ತಾ ಬಂದಿರತಕ್ಕಂಥ ವಿಷಯ, ಯಾವ ಆತ್ಮಸ್ವರೂಪದ ಬಗ್ಗೆ ವಿವೇಕವನ್ನು ಇಲ್ಲಿಯ ಪರ್ಯಂತರ ಹೇಳ್ತಾ ಬಂದರು. ಆತ್ಮ ಅಂದರೆ ಯಾರು, ಅವನ ಸ್ವರೂಪ ಹೇಗಿದೆ, ಮತ್ತು ಅವನ ಲಕ್ಷಣಗಳು ಏನು ಅನ್ನುವಂಥ ವಿಚಾರಗಳನ್ನು ನಮಗೆ ತಿಳಿಸಿ ಅಂತ ಬಂದರು. ಶಬ್ದ ಅನೇಕವಾದರೂ ಕೂಡ ಅರ್ಥ ಒಂದೇ ಇರ್ತದೆ. ಅಲ್ಲಿ ಆತ್ಮ ಅಂದರೆ, ಪರಮಾತ್ಮ ಅಂದರೆ, ದೇವರು ಅಂದರೆ, ಅರಿವು ಅಂದರೆ, ಜ್ಞಾನ ಅಂದರೆ, ಜೀವಾತ್ಮ ಅಂದರೆ, ಇವೆಲ್ಲ ಶಬ್ದಗಳು ಬೇರೆ ಬೇರೆ, ಅದಕ್ಕೆ ಅರ್ಥ ಒಂದೇ. ಒಂದೇ ವಸ್ತುವಿಗೆ ಅನೇಕ ರೀತಿಯಿಂದ ಶಾಸ್ತ್ರದಲ್ಲಿ ಸಮಯ ಸಂದರ್ಭಕ್ಕೆ ಅನುಸಾರವಾಗಿ ಉಪದೇಶ ಮಾಡಿರ್ತಕ್ಕಂಥ. ಯಾಕಂದರೆ ಜಗತ್ತಿನಲ್ಲಿ ಕೆಲವೊಂದು ವಿಚಾರಗಳನ್ನು ಸಮಯ ಸಂದರ್ಭ ಅನುಸಾರವಾಗಿ ಹೇಳಬೇಕಾಗ್ತದೆ. ಶಾಸ್ತ್ರಗಳಲ್ಲಿ ಬಹಳ ವಿಶೇಷವಾಗಿ ಶಬ್ದಗಳನ್ನು ಪ್ರಯೋಗ ಮಾಡೋದು ಉದ್ದೇಶ ಏನಪ್ಪ ಅಂತಂದರೆ, ಇನ್ನೊಂದು ವಸ್ತುವನ್ನು ನಿಷೇಧ ಮಾಡಬೇಕಾದ್ರೆ ಅದಕ್ಕೆ ವಿಶೇಷವಾದಂಥ ಪದಗಳನ್ನು ಆಯ್ಕೆ ಮಾಡ್ತಾರೆ.
ನಾವು ಒಂದು ವಸ್ತುವನ್ನು ಅಲ್ಲಗಳಿಬೇಕಾಗಿತ್ತಪ್ಪ ಅಂದ್ರೆ ಅದಕ್ಕೆ ಸರಿಯಾದ ರೀತಿಯಿಂದ ಇನ್ನೊಂದು ವಸ್ತುವಿನ ನಾವು ತೋರಿಸಿದಾಗ ಇನ್ನೊಂದು ವಸ್ತುವಿನ ಅಲ್ಲಗಳೆಯಕ್ಕೆ ಬರ್ತದೆ. ಈಗ ನಕಲಿ ನೋಟ್ ಐತೆ ಅಂತ ನೀ ಅದರಿಂದ ಹೇಳ್ತೀರಿ, ಅಸಲಿ ನೀವು ನೋಡಿದಾಗ ನಕಲಿ ನೋಟ್ ಹೇಳಕ್ಕೆ ಬರ್ತದೋ ಏನೋ, ನಕಲಿ ಅಸಲಿ ನೋಡ್ಲಾರ್ದನೇ ಇದು ನಕಲಿ ಐತೆ ಅಂತ ಹೇಳ್ತಾರೆ. ಅಸಲಿ ನೋಟ್ ನಾವು ಯಾವಾಗ ನೋಡಿವಂದ್ರೆ ಇದು ನಕಲಿ ಐತೆ ಅಂತ ನಾವು ಕಂಡುಹಿಡಿಯಕ್ಕೆ ಬರ್ತದೆ. ಅದರಂಗೆ ಇಲ್ಲಿ ಒಂದು ಅಸಲಿ ಆದ, ಒಂದು ನಕಲಿ ಆದ. ಆತ್ಮ ದೇವರು ಅವನು ಯಾವಾಗಲೂ ಇರೋನು, ಅವನು ಅಸಲಿ ಇದ್ದಾನೆ. ಈ ದೇಹ, ಈ ಜಗತ್ತು ಇದು ಯಾವಾಗೂ ಇರೋದಲ್ಲ, ಇದು ನಕಲಿ ಆದ ಅಂತ ಹೇಳ್ತಾರೆ ಅವರು. ಸರಳ ಅಂದರೆ ಇದು ಯಾವಾಗಲೂ ಇರೋದಲ್ಲ. ಒಂದು ಕಾಲದಾಗ ತೋರ್ತದ, ಇನ್ನೊಂದು ಕಾಲದಾಗ ಇಲ್ಲದಂಗೆ ಆಗಿರ್ತದೆ. ಇದು ಅನುಭವನೂ ಆದ. ನಮಗೆ ಅನುಭವ ಇಲ್ಲ ಅಂತಲ್ಲ, ನಾವು ನೋಡ್ತೀವಿ, ಜಗತ್ತಿನಾಗ ಎಲ್ಲರೂ ನೋಡ್ತೀವಿ. ಯಾರು ಇಲ್ಲಿ ಶಾಶ್ವತ ಇಲ್ಲ, ಶರೀರ ಯಾರೂ ಉಳಿದಿಲ್ಲ. ಅನುಭವ ಇದ್ದರೂ ಕೂಡ ನಂಬಿಕೆ ದೃಢ ಇಲ್ಲ ಅಷ್ಟೇ. ನಾವಿನ್ನೂ ಇರ್ತೀವೇನೋ ಅಂತ ನಮ್ಗೆ ಅನಿಸ್ತದೆ ಅಷ್ಟೇ. ಈ ದೇಹ ಇರತ್ತಾನ ನಾವು ಇರ್ತೀವಿ, ದೇಹ ಇಲ್ಲ ಅಂದ್ರೆ ನಾವಿಲ್ಲ ಅಂತ ನಮ್ಗೆ ಅಷ್ಟೇ ಕಲ್ಪನಾ ಆಗ್ಯದ. ಈ ಕಲ್ಪನಾ ಅನ್ನುವಂಥದ್ದು ಅನೇಕ ದುಃಖಕ್ಕೆ ಕಾರಣನೂ ಮಾಡ್ತದೆ. ಈ ಕಲ್ಪನಾ ನಮ್ಮಲ್ಲಿ ಹೋಗಬೇಕಾಗಿತ್ತು ಅಂದರೆ ಯಥಾರ್ಥವಾದ ನಮ್ಗೆ ಜ್ಞಾನ ಆಗಬೇಕು. ಇದ್ದ ವಸ್ತುವಿನ ಇದ್ದಂಗೆ ತಿಳಿಬೇಕು. ಅಂಥದ್ದನ್ನು ತಿಳಿಸಿಕೊಡುವಂಥ ಮಹಾತ್ಮರಲ್ಲಿ ನಾವು ಯಾವಾಗ ಹೋಗ್ತೀವಿ ಅವತ್ತು ನಮಗೆ ಅದು ನಿಶ್ಚಯ ಜ್ಞಾನ ಆಗ್ತದೆ. ಅದು ನಮಗೆ ಅದು ಅನುಭವಕ್ಕೆ ಬರಬೇಕಲ್ಲ. ಐತೆ ಖರೆ, ನಮ್ಮ ಅನುಭವಕ್ಕಿಲ್ಲ ಅಂದರೆ ಏನು ಮಾಡೋದು? ಅದು ನಮ್ಮ ಅನುಭವಕ್ಕೆ ಬರಬೇಕಾಗಿತ್ತು ಅಂದರೆ ಅದನ್ನು ತಿಳಿದಂಥ ಬಲ್ಲಂಥ ಜ್ಞಾನಿಗಳು ನಮ್ಮ ಇದ್ದ ಸ್ವರೂಪವನ್ನು ಇದ್ದಕ್ಕಿದ್ದಂಗೆ ಬಿಡಿಸಿ ನಮಗೆ ತಿಳಿಸಿದರು ಅಂದರೆ ಆವಾಗ ನಮಗೆ ನಿಶ್ಚಯ ಆಗ್ತದೆ, ನಾ ಆತ್ಮೀನಪ್ಪ, ಇಷ್ಟು ದಿವಸ ಸುಮ್ಮನೆ ವ್ಯರ್ಥವಾದ ಈ ದೇಹ ನಾನು ಅಂತ ತಿಳ್ಕೊಂಡಿದ್ದೆ, ಇದು ಮಿಥ್ಯೆ ಅದ, ಸುಳ್ಳು ಅದ. ಇದು ಸುಳ್ಳು ಅಂದರೆ ಏನು, ಇರೋದಿಲ್ಲ ಅಂತಲ್ಲ, ತೋರ್ತದ. ತೋರಿದ್ರು ಕೂಡ ಅದು ಖರೆ ಅಲ್ಲ ಅಂತಂದರು. ದೇಹ ಸುಳ್ಳು ಅಂದ್ರೆ ತೋರಬಾರ್ದಂತಲ್ಲ, ತೋರ್ತದ, ಅದ್ರ ಧರ್ಮ ಅದ. ಆದ್ರೆ ಅದು ಯಾವಾಗಲೂ ಇರೋದಲ್ಲ ಅಂತ ತಿಳ್ಕೊಂಡ್ರು. ನಮಗೆ ದುಃಖ ಬಂದಿದ್ದೆ ಅದರಿಂದ, ದೇಹದಿಂದಲೇ ದುಃಖ ಬಂದದ. ಈ ದೇಹ ಭಾವ ಇಲ್ಲ ಅಂದ್ರೆ ನಮಗೆ ದುಃಖನೇ ಇಲ್ಲ. ನಾವು ಆರಾಮಾಗಿ ಆನಂದವಾಗಿವಿ. ನಿದ್ರೆ ಒಳಗೆ ಯಾರಿಗೇನು ದುಃಖ ಆಗ್ಯದೇನು? ಆನಂದವಾಗಿದ್ದಾನೆ ಎಲ್ಲ. ಯಾಕೆ? ಅಲ್ಲಿ ದೇಹ ಭಾವ ಇಲ್ಲ. ಯಾವಾಗ ಈ ದೇಹ ಭಾವ, ನಾನು ನಂದು ಅನ್ನುವಂಥ ಭಾವ ನಮಗೆ ಬಂತಿಲ್ಲ, ಇದರಿಂದ ಅನೇಕ ದುಃಖಗಳು ಪ್ರಾರಂಭ ಆಗ್ತವೆ. ಅದಕ್ಕೆ ಅವರು ಹೇಳಿದರು, ಇದನ್ನು ಸರಿಯಾದ ರೀತಿಯಿಂದ ತಿಳ್ಕ. ಯಾಕಂದ್ರೆ ಒಂದ್ರಾಗ ಒಂದು ಬೆರಕೆ ಆಗ್ಯಾವ ಇವು. ಆವಾಗಿನ ಕಾಲದಾಗ ಮೊದಲು ನಾವು ಸಣ್ಣವ್ರು ಇರೋಕೆ ನೋಡ್ತಿದ್ವಿ, ಬ್ಯಾಳೆ ಆಗಲಿ ಏನು ಹಾಕಿತ್ತು ಅದ್ರಾಗ ಅರ್ಧ ಕಲ್ಲು ಬರವು, ಹಳ್ಳು. ಅವಾಗೆಲ್ಲ ಕಲಬೆರಕೆ ಕೆಲಸ. ಅದರಂಗೆ ಅದು ಕಲಬೆರಕೆ ಹೆಂಗೆ ಅದು, ಅದರಂಗೆ ಇದರ ಕಲಬೆರಕೆ ಆಗ್ಯದ. ದೇಹ ಆತ್ಮ ಕಲಬೆರಕೆ ಮಾಡಿಬಿಟ್ಟಿವಿ ನಾವು. ಆತ್ಮನ ಲಕ್ಷಣ ದೇಹದಲ್ಲಿ ನೋಡ್ತೀವಿ, ದೇಹದ ಲಕ್ಷಣ ಆತ್ಮನ ಕಡೆ ನೋಡ್ತೀವಿ. ಈ ಕಲಬೆರಕೆ ಆಗ್ಯದಲ್ಲ, ಇದನ್ನು ಬೇರ್ಪಡಿಸ್ಬೇಕು ನಾವು. ಹೆಂಗ ನಾವು ತಿನ್ನುವಂಥ ಪದಾರ್ಥದಲ್ಲಿ ಹಳ್ಳಿದ್ದು ಅಂದರೆ ಅದು ನಮ್ಮ ಅಲ್ಲ ಮುರಿತೇವೆಲ್ಲ. ತಿಂದ್ವಿ ಅಂದ್ರೆ ಹಳ್ಳು ಕಡ್ದು ಮುರಿತೇವ, ಅಲ್ಲೋ ಇರ್ತಾವ, ಇರಂಗಿಲ್ಲ. ಯಾಕೆ ಬೇರ್ಪಡಿಸ್ತೀವಿ ಅಂದ್ರೆ ಅದು ನಮ್ಮ ಆರೋಗ್ಯಕ್ಕೂ ಹಾನಿಕರ. ಮತ್ತು ಇದು ನಮಗೆ ಹಲ್ಲು ಮುರಿತದ ಅಂಬೋದು ನಮಗೆ ಜ್ಞಾನ ಅದ. ಅದಕ್ಕೆ ಅದನ್ನು ಬೇರ್ಪಡಿಸಿ ಆರಿಸಿ ಕಡಿಗೆ ಮಾಡಿ ಕಾಳು ಒಂದು ಕಡೆ ಮಾಡಿ ಊಟ ಮಾಡ್ತೀವಿ ನಾವೆಲ್ಲ. ಇದು ನಮ್ಗೆ ಎಲ್ಲರಿಗೂ ಗೊತ್ತದ ವ್ಯವಹಾರ ಜ್ಞಾನ. ಮತ್ತು ಇದು ದೇಹ ನಾನಂತಿದ್ದಲ್ಲ, ಇದು ಏನು ಮಾಡ್ತದಂದ್ರೆ ಜನ್ಮ ಜನ್ಮ ಅಂತ ನಿನ್ನ ಮುರಿತದ ನೋಡಿದ. ಎಷ್ಟು ಜನ್ಮಕ್ಕೆ ಹೋದ್ರೂ ಮತ್ತೆ ದುಃಖ ದುಃಖ, ಮೇಲಿಂದ ಮೇಲೆ ದುಃಖನೇ ದುಃಖ. ಒಂದು ಕ್ಷಣ ಸುಖ ಇಲ್ಲ. ಇದಕ್ಕೆ ವಿಚಾರ ಮಾಡಿ ನೋಡ್ರಿ ಎಲ್ಲರ. ನಿಮ್ಮ ಮನಸ್ಸಿನಿಂದ ನೀವು ಕುಂತು ವಿಚಾರ ಮಾಡ್ರಿ, ನಾವು ಎಷ್ಟೊತ್ತು ಸುಖವಾಗಿದ್ದೀವಿ ಅಂತ ಅನುಭವಕ್ಕೆ ಬರ್ತದೆ ಈ ಮಾತು. ಸುಮ್ಮನೆ ನಾವು ಅಂತೀವಿ ನಾವು ಆರಾಮೀವಿ, ಸುಖ ಅನಿಸದ ಅಂತ. ಆದರೆ ನಿಜವಾಗಿ ವಿಚಾರ ಮಾಡಿ ನೋಡಿದರೆ ಒಂದು ಕ್ಷಣ ಆದ್ರೂ ನಮಗೆ ಸುಖ ಅನ್ನುವಂಥದ್ದು ಅನುಭವ ಇಲ್ಲ, ಬರೇ ದುಃಖನೇ. ಇದು ಮುಗಿತೇ ಇಲ್ಲ, ಇನ್ನೊಂದು ಶುರು, ಇನ್ನೊಂದು ಇದು ಮುಗಿತೇ ಇಲ್ಲ, ಇನ್ನೊಂದು ಶುರು. ಇವತ್ತು ಆಯಿತು ಅನ್ನೋಂಗೆ ನಾಳೆ ಇನ್ನೊಂದು ಬಂದು ಕುಂತಿರ್ತದೆ ಅಲ್ಲಿ. ಅಂದರೆ ನಮಗೆ ಯಾವುದೇ ಕ್ರಿಯಾದಿಗಳ ಮಾಡುವುದರಿಂದಾಗಲಿ, ಯಾವುದೇ ವಸ್ತುವಿನ ಪ್ರಾಪ್ತಿ ಮಾಡಿಕೊಳ್ಳುವುದರಿಂದಾಗಲಿ ಸುಖ ಅನ್ನುವಂಥದ್ದು ಇಲ್ಲೇ ಇಲ್ಲ. ಸುಮ್ಮನೆ ಭ್ರಮೆ ಆಗ್ಯದ ನಮಗೆ. ಆ ಸುಖ ರೂಪನೇ ನಾವಿದ್ದು ಕೂಡ ನಮಗೆ ದುಃಖ ಯಾಕಾಯಿತು ಅಂತಂದರೆ
ಈ ದೇಹದಲ್ಲಿ ಆತ್ಮಬುದ್ಧಿಯನ್ನು ಮಾಡೀವಿ. ಅದಕ್ಕೆ ಹೇಳಿದರು ಅವರು, ದೇಹಾತ್ಮ ಬುದ್ಧಿಜಂ ಮಹಾಪಾಪಂ. ನಾವು ಭಾಳ ಪಾಪ ಮಾಡೀವಿ ಅಂದರೆ ಎಲ್ಲ ಪಾಪಗಳಿಂತ ದೊಡ್ಡ ಪಾಪ ಯಾವುದು ಅಂದರೆ ಈ ದೇಹವೇ ಆತ್ಮ ಅಂತ ಯಾವನು ತಿಳಿದ ನೋಡು, ಅವನಷ್ಟು ಪಾಪಿಷ್ಟ ಜಗತ್ತಿನಾಗ ಯಾರಿಲ್ಲ. ಯಾಕೆ? ಆತ್ಮ ಅಂದರೆ ಅವಿನಾಶಿ ಇದ್ದಾನ, ಅವನು ಅಚಲ ಇದ್ದಾನ, ಅವನಿಗೆ ವಿಕಾರ ಇಲ್ಲ, ಪರಿಪೂರ್ಣ ಸ್ವರೂಪ ಇದ್ದಾನ, ಮತ್ತು ಅವನು ನಾಶ ಇಲ್ಲ ಅವನಿಗೆ. ಅಂಥ ಸ್ವರೂಪಕ್ಕೆ ನೀನು ಈ ದೇಹ ಅಂತ ತೋರಿಸ್ತದಂದ ಮೇಲೆ ಅವನಿಗೆ ನಾಶ ಹೇಳಬೇಕಾಯ್ತು. ದೇವರು ಸಾಯ್ತಾನಂತ ಹೇಳ್ಬೇಕಾಗ್ತದ. ದೇವರೇ ಹುಟ್ಟಿ ಹುಟ್ಟಿ ಸಾಯ್ತಾನಂದ ಮೇಲೆ ಮತ್ತು ಉಳಿದವ್ರ ಗತಿ ಅದು. ದೇವರಿಗೆ ನಾಶ ಹೇಳ್ಬೇಕಾಗ್ತದ. ಮತ್ತು ಆರೋಪ ಮಾಡಿದಂಗೆ ಆಯ್ತಲ್ಲ ಪರಮಾತ್ಮನ ಮೇಲೆ. ಶಾಸ್ತ್ರ ಹೇಳ್ತಾವ ಅಸಂಗ, ಅವನು ಹೆಂಗಿದಾನ ಆತ್ಮ, ಅಸಂಗ, ನಿರ್ವಿಕಾರ, ನಿರ್ಗುಣ, ನಿರಂಜನ, ಅನಘ, ಅದ್ವಯ, ಅನಂತ, ವಿಭೋ ಅಂತ ಶಾಸ್ತ್ರಗಳು ಹೇಳ್ತಾವೆ. ಪರಮಾತ್ಮ ಹೆಂಗಿದಾನ, ಪರಬ್ರಹ್ಮ ಸ್ವರೂಪ ಹಿಂಗೈತೆ ನೋಡು ಸ್ವರೂಪ ಅಂತ ಹೇಳ್ತದೆ. ಮತ್ತು ಇದಿದ್ರೆ ಅನಘ ಅಂದರೆ ಇದೇನು ಪಾಪರೈತೇನು? ಪಾಪ ಪುಣ್ಯ ಮಿಶ್ರದಿಂದ ಹುಟ್ಟ್ಯದಿದೆ ಶರೀರ. ಮತ್ತು ಅದು ಹೆಂಗ ನಿರ್ಮಲ ಐತೆ ಸ್ವರೂಪ, ಇದಿದ್ರೆ ಮಲಮಯ ಐತೆ. ಹೊಲಸಿನಿಂದ ಕೂಡಿದೆಲ್ಲ ಶರೀರ. ಯಾರ್ದನ ಚಲೋದೈತೇನು ಶರೀರ? ಇದ್ರಾಗ ಏನನ ಚಲೋ ವಾಸನೆ ಬರೋ ಸಾಮಾನು ತುಂಬ್ಯಾರೇನು? ತೆರೆದ ಇನ್ನು ಮೇಲೆ ಚರ್ಮ ಮುಚ್ಚದ, ಚಂದ ಕಾಣ್ತದೆ ಎಲ್ಲರಿಗೆ. ಈ ಚರ್ಮಕ್ಕೆ ಮೋಹ ಒಳಗಾಗ್ಯದ ಜಗತ್ತು. ಈ ಶರೀರಕ್ಕೆ ಚರ್ಮ ಐತೆ, ಅದು ಕಾಣವಲ್ದು ನಮಗೆ. ಒಳಗೆ ನೋಡಿದ್ರೆ ಯಾರು ಮುಂದೈತಿ ನೋಡಂಗಿಲ್ಲ ಇದನ್ನು, ಅಷ್ಟು ಅಸಹ್ಯ ಐತೆ. ಇಂಥ ಮಲಮಯವಾದಂಥ ಮತ್ತು ಅನಿತ್ಯ ಜಡವಾಗಿರುವಂಥ ಈ ದೇಹನೇ ಆತ್ಮ ಅಂತ ತಿಳಿದುತ್ತಂದರೆ ನಿನ್ನಷ್ಟು ಪಾಪಿಷ್ಟ ಯಾರಿಲ್ಲ ಅಂದರು. ನತತ್ಗೋವದ ಕೋಟಿ ಬಂ. ಒಂದು ಹಸುವನ್ನು ಕೊಂದರೆ, ಒಂದು ಆಕಳನ್ನು ಕೊಂದರೆ ಎಷ್ಟು ಪಾಪ ಬರ್ತದಲ್ಲ. ಒಂದು ಆಕಳನ್ನ ಕೊಂದಿದ್ರೆ ಅದಕ್ಕೆ ಪಾಪ ಬರ್ತದೆ. ಬ್ರಹ್ಮಹತ್ಯೆ ದೋಷ ಮಾಡಿ ಬ್ರಾಹ್ಮಣ ಹತ್ಯೆ ಮಾಡಿದರೆ ಬ್ರಹ್ಮಹತ್ಯೆ ದೋಷ ಬರ್ತದೆ. ಇನ್ನೂ ಅನೇಕ ದೋಷಗಳು ಇದಾವೆ ಶಾಸ್ತ್ರದಲ್ಲಿ. ಶಿಶು ಹತ್ಯೆ, ಬ್ರಾಹ್ಮಣ ಹತ್ಯೆ, ಇವೆಲ್ಲ ದೋಷಗಳು ಇದಾವೆ. ಮಹಾ ದೊಡ್ಡ ದೊಡ್ಡ ಪಾಪಗಳು ಇವು. ಆದರೆ ಇವುಟನ್ನು ಒಂದು ಸಮಯದಲ್ಲಿ ಬಗೆಹರಿಸಬಹುದು, ಏನಾದರೂ ಒಂದು ಉಪಾಯ ಮಾಡಿ. ಶಿಶು ಹತ್ಯೆ ಮಾಡಿದ್ರೂ ಅದನ್ನು ಒಂದು ಶಾಸ್ತ್ರಯುಕ್ತಿಯಿಂದ ಅದನ್ನು ಪರಿಹಾರ ಮಾಡಿಕೊಳ್ಳಬಹುದು. ಗೋಹತ್ಯೆ ಮಾಡಿದ್ರೂ ಅದನ್ನು ಪರಿಹಾರ ಮಾಡಿಕೊಳ್ಳಬಹುದು. ಆದರೆ ಇದೇನಲ್ಲ ದೇಹಾತ್ಮ ಬುದ್ಧಿಜ. ನತದ್ಗೋವದ ಕೋಟಿ 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 ಆಕಳನ್ನ ಕೊಂದ್ರೂ ಅಷ್ಟು ಪಾಪ ಬರೋಂಗಿಲ್ಲ. ಅಷ್ಟು ಪಾಪ ನೀನು ದೇಹ ನಾನಂತ ಯಾವಾಗ ತಿಳ್ಕೊಂಡು ಅವತ್ತೇ ಬರ್ತದೆ ನೋಡಿ. ಯಾಕೆ? ಪರಮಾತ್ಮನೇ ಕೊಲ್ಲಿಬಿಟ್ಟಿದ್ದೀನಿ. ದೇಹವನ್ನು ಆತ್ಮ ಅಂತ ತಿಳಿದಿದ್ದೆ. ಅದಕ್ಕಾಗಿ ಹೇಳಿದರು ಅವರು, ದೇಹಾತ್ಮ ಬುದ್ಧಿಜಂ ಮಹಾಪಾಪಂ ನ ತದ್ಗೋವದ ಕೋಟಿಬಂ ಆತ್ಮ ಬುದ್ಧಿಜಂ ಮಹಾಪುಣ್ಯಂ ನ ಭೂತಂ ನ ಭವಿಷ್ಯತಿ. ಯಾರಿಗೆ ದೇಹದಲ್ಲಿ ದೇಹ ಮತ್ತು ಆತ್ಮನ ವಿಭಾಗಪಡಿಸಿ, ಅಂದರೆ ದೇಹದ ಧರ್ಮಗಳನ್ನು ದೇಹಕ್ಕೆ ಹಂಚಿ ಆತ್ಮನ ಗುಣಗಳ, ಆತ್ಮನ ಸ್ವರೂಪವನ್ನು ಆತ್ಮ ರೀತಿಯಿಂದ ತಿಳಿದು ಈ ದೇಹವನ್ನು ವಿಭಾಗ ಮಾಡಿ ವಿವೇಕ ದೃಷ್ಟಿಯಿಂದ ತಿಳಿದಾರೋ ಅವನಂಥ ಪುಣ್ಯಾತ್ಮ ಈ ಜಗತ್ತಿನಾಗ ಯಾರೂ ಇಲ್ಲ ಅಂದರು ಅವರು. ನ ಭೂತೋ ನ ಭವಿಷ್ಯತಿ. ಇಂಥ ಜ್ಞಾನ ನಮಗೆ ಮೊದಲಾಗಿತ್ತು ಅಂತಂದರೆ ಇವತ್ತು ನಾವು ಹುಟ್ಟುತ್ತಿದ್ದಿಲ್ಲ. ಒಂದೇಳಕ್ಕೆ ನಮಗೆ ಮುಂದೆ ಆಗೋದಿತ್ತಂದ್ರೆ ಇವತ್ತು ಈ ಶಾಸ್ತ್ರ ಕೇಳ್ತಿದ್ದಿಲ್ಲ ನಾವು. ಇವತ್ತು ಈ ಶಾಸ್ತ್ರ ಕೇಳಕತ್ತೀವಿ ಅಂದ್ರೆ ಆ ಪುಣ್ಯ ನಮಗೆ ಇವತ್ತು ಕೂಡಿ ಬಂದದ ಅಂತ ಹೇಳ್ತಾರೆ ಮಹಾತ್ಮರು. ನೀ ತಿಳಿಯೋದು ತಿಳಿದೇ ಇರೋದು ಅದು ಮುಂದಿನ ಮಾತು. ಈಗ ಸದ್ಯಕ್ಕೆ ಕೂಡಿಸೋದಲ್ಲ, ದೇಹ ಆತ್ಮರ ವಿಭಾಗವನ್ನು ಮಾಡಿಸುವಂಥ ಸಾಮರ್ಥ್ಯ ನಮಗೆ, ಅಂಥ ಒಂದು ವಿವೇಕವನ್ನು ಮಾಡಿಕೊಡುವಂತಹ, ನಮಗೆ ಈ ಜ್ಞಾನವನ್ನು ನೀಡುವಂಥ ಒಬ್ಬ ಸಂತರ ವಾಣಿಯನ್ನು ನಮ್ಮ ಕಿವಿಗೆ ಬುಳಂಗ ಮಾಡ್ಯದಂದ್ರೆ ಇದಕ್ಕಿಂತ ದೊಡ್ಡ ಪುಣ್ಯ ಇನ್ನೇನು ಬೇಕು ಅಂದ್ರೆ ಅವ್ರ ಜಗತ್ತಿನಾಗ. ಇದು ಸಾಮಾನ್ಯ ಕೆಲಸ ಅಲ್ಲ. ಇದು ಬಹಳ ಸರಳ ಅನ್ನಿಸ್ತದ ನಮಗೆ. ಇದೇನಪ್ಪ ಕೇಳಿದ್ರಿ ಏನಾಗ್ತದ ಅಂತ ಕೇಳಿದ್ರಿ ಏನಂತ ಕೇಳಿ ಎಲ್ಲ ಆಗ್ಯದ. ಮತ್ತು ಜಗತ್ತು ಸಂಸಾರ ಕೇಳಿ 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 ಹಿಂಗೆ ಹಾಕಿ ಕುಂತೀವಿ. ಮತ್ತು ಈಗ ಅದನ್ನು ಕೇಳೇ ತೆಕ್ಕಬೇಕೆ ಹೊರತು ಮತ್ತೆ ಒಂದು ಉಪಾಯ ಮಾಡಿದ್ರೆ ಅದು ಬರೋಂಗಿಲ್ಲ. ನೀ ಅಜ್ಞಾನಿ ಅಜ್ಞಾನಿ ಅಂತ ಕೇಳಿ ಕೇಳಿ ಅಜ್ಞಾನಿ ಆಗಿವಿ ನಾವು. ಯಾರನ್ನ ಮಾಡಿ ಮೋರು ಗುತ್ತಾರೆ ನೀನು ಅಜ್ಞಾನಿ ಅಂತ. ಪರಮಾತ್ಮ ಮೇಲೇನು ಗುತ್ತೇನ ಬೆನ್ನಿಗೆ? ನೀ ಅಜ್ಞಾನಿ ಇತ್ತು ನೋಡು, ನಿನಗೆ ಮೂರು ಗುತ್ತಿ ಕಳಿಸಿ. ಎಲ್ಲಿಲ್ಲ, ನಾವೇ ಅನ್ಕೊಂಡಿವಿ ಎಲ್ಲ ಒಟ್ಟು. ನಾವೇ ತಿಳ್ಕೊಂಡಿವಿ ನಾನು ಅಜ್ಞಾನಿ, ನಾನು ಸಣ್ಣವನು, ದೇವ್ರು ದೊಡ್ಡವನು.
ಅವ್ನು ಕೊಡೋನು, ನಾ ಬೇಡೋನು. ನಿನಗೆ ಯಾರು ಹೇಳಿದ್ರೆ ನಾ ಕೊಡ್ತೀನಿ ನೀ ಬೇಡ ಅಂತ? ಪರಮಾತ್ಮ ಹೇಳ್ತಾನೆ, ನನ್ನ ಸ್ವರೂಪ ನೀ ಇದ್ದು. ಅಹಂ ಪ್ರವೇಶ್ಯಾಮಿ, ಜೀವಭಾವದಿಂದ ನಾನೇ ಪ್ರವೇಶ ಮಾಡೀನಿ ಈ ದೇಹದೊಳಗೆ ಅಂತ ವೇದದಾಗ ಪರಮಾತ್ಮ ಡಂಗೂರು ಸಾರ್ತಾನೆ. ನಾನೇ ನೀನು ನೋಡಲಿ, ನಾನು ಅಂತ ಯಾವನಂತಾನೆ, ಅದಕ್ಕೆ ಅರ್ಥರೂಪೇನ ಪ್ರತ್ಯೇಗಾತ್ಮ ಸ್ವರೂಪ. ನಾನೇನವನು ದೇಹದಾಗ ಜೀವರೂಪದಿಂದ ನಾನೇನಂತ ಪರಮಾತ್ಮ ವೇದದಾಗ ಹೇಳ್ತಾನೆ. ಇವನಿದ್ರಿಲ್ಲ, ನೀ ದೊಡ್ಡವನು ನಾ ಸಣ್ಣವನು ಅಂತ ಇವ್ನು ಕುಂತಾನೆ. ಯಾರು ಹೇಳಿದ್ರಪ್ಪ ನಿನಗೆ ದೊಡ್ಡತ್ತ ನಾ ಸಣ್ಣತ್ತಂತ? ತಾಯಿ ಹೇಳಿದ್ರ, ತಂದೆ ಹೇಳಿದ್ರು, ನಾವೇ ತಿಳ್ಕೊಂಡಿವೆಲ್ಲ. ಯಾಕೆ ತಿಳ್ಕೊಂಡಿವಿ ಹಿಂಗಂದ್ರೆ ಅಜ್ಞಾನದಿಂದ. ದೇವರು ಸಣ್ಣವನಂತ ಹೇಳಂಗಿಲ್ಲ, ದೇವರು ದೊಡ್ಡವನೇ ಖರೆ, ಪರಂತು ಆ ದೇವರ ಸ್ವರೂಪನೇ ನೀ ಇದ್ದೆ ಅಂತ ಶಾಸ್ತ್ರ ಹೇಳ್ತದ. ನಾವಿದ್ರೆ ಈ ದೇಹನ ಜೊತೆ ಮಾಡಿಕೊಂಡಿವಿ, ಇದು ಹೆಂಗೈತೆ ಅದರಷ್ಟೇ ನಾವು ತಿಳ್ಕೊಂಡಿವಿ. ಎಂಟಿಗೇಣಿನ ಶರೀರ ಇದಿಷ್ಟ್ರಾಗೆ ಇರ್ತೀವಿ ಅಂತ ನಾವು ಅನ್ಕೊಂಡಿವಿ. ಶರೀರ ಎಷ್ಟದ? ಎಂಟಿಗೇಣಿನ ಶರೀರ. ಈ ಎಂಟಿಗೇಣಿನ ಶರೀರದಾಗ ಇದ್ದು ಇಷ್ಟೇ ದೇಹ ನಮ್ಮದಾದ, ನಾನು ಇಷ್ಟ್ರಾಗ ಏನಿ ಅಂತ ನಾವು ತಿಳ್ಕೊಂಡಿವಿ. ಶಾಸ್ತ್ರ ಹೇಳ್ತದ, ನೀನು ಹೆಂಗಿದ್ದಿ? ಪರಿಪೂರ್ಣವಾಗಿದ್ದೆಪ್ಪ. ನಿನ್ನ ಸ್ವರೂಪ ಹೆಂಗದ? ಪೂರ್ಣ ಅದ. ಆಕಾಶವತ್ ಸರ್ವಗಚ್ಚತಃ. ಆಕಾಶ ಎಲ್ಲಿಲ್ಲ? ಏನು ಇದು ಒಂದು ರಾಯಚೂರಾಗ ದೇಶೂರಾಗ ಅಷ್ಟೇ ಐತೇನ ಆಕಾಶ? ಬೇರೆ ಕಡೆ ಇಲ್ಲ ಏನಂದ್ರೆ ಎಲ್ಲ ಕಡೆ ಆಕಾಶ ಒಂದೇ ಅದ. ಅದ್ರಂಗೆ ನೀನು ಪರಿಪೂರ್ಣ ಸ್ವರೂಪ ಇದ್ದೆ. ಆದರೆ ಈ ದೇಹ ಸಣ್ಣದು ನೋಡಿ, ಇದು ದೇಹನೇ ನಾನು ಅಂತ ತಿಳಿದೋದಕ್ಕೆ ನನಗೆ ಸಣ್ಣತನ ಬಂದದ ಅಷ್ಟೆ. ಎಲ್ಲರೂ ಸಮಾನರಿದ್ದರೂ ಕೂಡ ನಮಗೆ ಇವತ್ತು ಸಣ್ಣ ಭಾವ ಯಾಕೆ ಬಂತು ಅಂದರೆ, ಇದು ಕೇಳಿ ಕೇಳಿ ತಿಳಿದು ಈ ಭಾವ ನಮಗೆ ದೃಢ ಆಗ್ಯದ. ಅದಕ್ಕೆ ಅವ್ರು ಹೇಳ್ತಾರ, ಈಗ ಇದನ್ನು ಏನು ಮಾಡು ಅಂದ್ರೆ ಕೇಳಿ ತಿಳ್ಕೊ ಅಂದ್ರೆ ಅವ್ರು. ನಾ ಏನನ್ನ ಮಾಡ್ತಾನಂದ್ರೆ ಯಾರಿಗೂ ಆಗಿಲ್ಲ ಅದು. ದೇಹವಿದನು ಅನ್ಯ ದೇಹದ ಅಂದದೊಳು ಕಾಣಲರಿಯದ ಮೋಹಿತಂಗೆ ಅವುದೇ ನಿಜಾನಂದ. ಕೋಟಿ ದೇಹದಳು ಉಗ್ರ ತಪಸ್ನಾಗೆ ಪರಮಾನುಭವ ಬೋಧೆ. ಎರಡನೇ ಸಂಧಿ. ದೇಹವಿದನು ಅನ್ಯ ದೇಹದ ಅಂದದೊಳು ಕಾಣಲರಿಯದ ಮೋಹಿತಂಗೆ. ದೇಹವಿದನು ಅನ್ಯ ದೇಹ. ಬೇರೆಯವರಿಗೆ ಈಗ ದೇಹನ ಅಂತಿದ್ದಲ್ಲ, ಮತ್ತು ಎಲ್ಲರಿಗೆ ದೇಹ ಇದಾವಲ್ಲ. ನಿನಗೆ ಹೆಂಗೆ ಪಂಚಮಹಾಭೂತದ ಶರೀರ ಐತೆ, ಅದರಂಗೆ ಎಲ್ಲ ಜೀವಿಗಳಿಗೆ ಪಂಚಮಹಾಭೂತ ಶರೀರ ಅದ. ಎಲ್ಲರಿಗೆ ಇದಾವ, ಎಲ್ಲರಿಗೆ ಇದಾವಲ್ಲ ಶರೀರ. ಮತ್ತು ಎಲ್ಲರಿಗೆ ಇದ್ದ ಶರೀರ ನಿನಗೈತೆ ಅಂದಮೇಲೆ ಅವರಿಗೆ ದುಃಖ ಆದ್ರೆ ನಿನಗೆ ಯಾಕೆ ಆಗ್ಬೋದು? ಈಗ ಊರಾಗ ನಮ್ಮ ಬೇಡ, ಊರಾಗ ಓಣ್ಯಾಗ ಯಾರನ್ನ ಸತ್ತಾರಪ್ಪ, ಅವ್ರ ಮನೆ ಮುಂದಿದ್ರು ಓ ಅಂತ ಅಳ್ತಾರ, ಇವನಿದ್ರು ಇಲ್ಲಿ ಕಟ್ಟೆ ಮೇಲೆ ಕುಂತನಾಗತ್ತ. ಯಾಕೆ ನಕ್ಕಿ? ಅವ್ರಿಗೆ ದುಃಖ, ಅವ್ರು ಅಳ್ತಾರ, ಮತ್ತು ನೀ ಅಳವ, ನಿನಗೆ ದೇಹ ಅದಲ್ಲ, ಮತ್ತು ನೀನು ಯಾಕೆ ಅಳವಲ್ಲಿ? ನಾ ಯಾಕೆ ಅಳ್ಳ ಅಂತ. ಯಾಕೆ ಅಳವಲ್ಲಪ್ಪ? ಅವ್ರು ನಮ್ಮೂರಲ್ಲ ಅಂತ. ಇವಾಗ ನಮ್ಮ ಮನೆಗೆ ಏನಾಯ್ತು, ನಾವು ಅಳತು ಅವ್ರನ್ನಾಗತ್ತಾರ. ಮತ್ತು ನಮ್ಮದು ಎಷ್ಟು ಭ್ರಮ ಐತೆ ಅಂತ. ನಮ್ಮದು ಮೋಹ ಎಲ್ಲಿ ಅದ? ಮೋಹ ದೇಹದ ಮೇಲೆ ಅದ. ನಾನು ನಂದಂಬ ಅಭಿಮಾನದ ಮೇಲೆ ಮೋಹ ಅದ ನಮ್ಗೆ. ಜಗತ್ತಿನಾಗ ಏನು ಸಾಯೋರು ಹುಟ್ಟೋರು ಕಡಿಮೆ ಇದ್ದಾರೆ. ಎಷ್ಟೋ ಲಕ್ಷಗಟ್ಟಲೆ ಸಾಯ್ತಾರೆ, ದಿವಸ ಲಕ್ಷಗಟ್ಟಲೆ ಹುಟ್ತಾರೆ ಜಗತ್ತಿನಾಗ. ಮತ್ತು ಹುಟ್ಟಿದ್ದು ಸಾಯೋದಕ್ಕೆ ದೇಹಕ್ಕೆ ಆತ, ಮತ್ತು ಎಲ್ಲರಿಗೆ ಆದಂಗೆ ದುಃಖ ನೀನು ಅನುಭವಿಸ್ಬೇಕಾಯ್ತು. ಹಂಗೆ ಇವು ನಾವು ಜಗತ್ತಿನಾಗ ಇಲ್ಲ, ನಮ್ಗೆ ಎಷ್ಟು ಬೇಕು ಅಷ್ಟರ ಮಟ್ಟಿಗೆ ಇರ್ತೀವಿ. ಅಂದರೆ ಈ ಮೋಹ ಮಮತೆ ನಮಗೆ ಯಾಕೆ ಬಂದದ ಅಂದರೆ, ದೇಹವಿದನು ನಂದಂತ ತಿಳ್ಕೊಂಡಿವಿ. ಅವ್ರೇನಂತಾರೆ, ದೇಹವಿದನು ಅನ್ಯ ದೇಹದ ಅಂದದೊಳು ಕಾಣಲರಿಯದ ಆತಂಗೆ. ಬೇರೆಯವರಿಗೆ ಸುಖ ದುಃಖ ತೋರಬೇಕತ್ತೇವಿಲ್ಲ ಜಗತ್ತಿನಾಗ. ಕೆಲವರು ದುಃಖದಿಂದ ಇದ್ದಾರೆ, ಕೆಲವ್ರು ಅಳ್ತಾರೆ, ಕೆಲವ್ರು ನಗುತ್ತಾರೆ. ಆದ್ರೂ ಅವ್ರ ಸುಖ ದುಃಖ ನಮ್ಮ ಮನಸ್ಸಿಗೆ ಏನೋ ಬಂದವೇನು? ಅವು ಅಳನಾಳೆ ವೈಕ್ಯಾರ ಅಂತೀವಿ ನಾವು, ಸುಮ್ಮನೆ ಕುಂತು ನೋಡ್ತೀವಿ. ಆದ್ರೆ ನಮಗೇನಾದ್ರದ್ದು ಪ್ರಭಾವನೇ ಇಲ್ಲ. ಈಗ ನೋಡ್ತೀವಿ, ಎಲ್ಲರಿಗೆ ಅನುಭವ ಅದ. ಅನುಭವ ಇಲ್ಲದ್ದು ಯಾವ ಮಾತು ಹೇಳಿಲ್ಲ. ಮಾತು ಎಣಕ್ಕೆ ಹೋಗಿರ್ತಾರೆ, ಅವೆಲ್ಲ ಸಜ್ಜು ಮಾಡಿ ಅವ್ರು ತಯಾರು ಮಾಡಿರ್ತಾರೆ. ಅಲ್ಲಪ್ಪ ಯಾವಾಗ ಇರ್ತಾರೆ? ಎಷ್ಟು ಗಂಟೆಗೆ? 4 ಗಂಟೆಗೆ, 5 ಗಂಟೆಗೆ. ಯಾಕೆ? ನಾವು ಆರಾಮ್ ತಿರುಗಾಡಿಕೇಸಿ ಬಂದು ಅಲ್ಲಿ ಕುಂದ್ರದಪ್ಪ. ಮತ್ತು ಇವರು ನಿಜವಾಗಿ ಅವ್ರಿಗೆ ದುಃಖ ಏನಂತ ಬಂದಾರೆ? ನಾವು ಸುಮ್ಮನೆ ಮಾತು ಮುಟ್ಸ್ಬೇಕು. ಕರೆದಾರ, ಹೇಳ್ಯಾರ, ಮತ್ತು ಬೀಗರು ಹೋಗಿ ಬಂದು ಮಾತು ಮುಟ್ಸ್ಬೇಕು. ಆಯ್ತು, ಹೋದರು. ಆ ಹೆಣ ಎತ್ತಕಲ್ಕ ಅವ್ರ ಪಾಪ ಮನೆಯವರಿಗೆ ಪಾಪ ದುಃಖ ಆಗಿರ್ತದೆ ನೋಡೋರು. ಅಷ್ಟು ದಿವಸ ಎಲ್ಲ ಇರ್ತಾರೆ ಮನ್ಯಾಗ, ಮತ್ತು ಅವ್ರ ದುಃಖದಿಂದ ಅವ್ರು ಅಳತಿರ್ತಾರೆ. ಟೈಮ್ ಭಾಳ ಆಯ್ತು, ಎತ್ತಿ ಬಿಡ್ರಿ ಈಗ, ಮತ್ತು ಬರೋರು ಬರ್ತಿರ್ತಾರೆ. ಹಂಗೆ ಯಾವಾಗ ಎಷ್ಟು ದಿವಸ ಅಂತ ಎಷ್ಟೊತ್ತಿಡ್ತಾರೆ. ದೂರ ಹೋಗೋರು ಇದ್ದಾರೆ ಮಂದಿ ಅಂತ ಎಪ್ಪಿಸಿ ಬಿಡ್ತಾರೆ. ಅದನ್ನು ಎತ್ಕೊಂಡು ಹೋಗಿ ಇಟ್ಟು ಬಂದುಬಿಡ್ತು.
ಅವರಿದ್ರ ದುಃಖದಲ್ಲಿ ಅಳ್ತಾರ. ಮತ್ತು ಇವನಿಗೆ ದುಃಖ ಇಲ್ಲನ, ಇವನಿಗೇನು ದುಃಖ ಇಲ್ಲ ನೋಡಿ, ಇವನೇನು ಸುಮ್ಮನೆ ಹೋದ, ನೋಡಿದ, ಬಂದಾಯ್ತು. ತನಗೆ ಯಾಕಾಗಿ ಒಂದು ದುಃಖ ಅಂದ್ರೆ ಅದು ನಂದಲ್ಲ ಅಂತ ತಿಳ್ಕೊಂಡನ, ನಮ್ಮದಲ್ಲ ನಂದಲ್ಲ ಅಂತ ತಿಳ್ಕೊಂಡ. ಅದಕ್ಕೆ ನಮಗೆ ದುಃಖ ಇಲ್ಲ ನೋಡೋದ್ರದ್ದು. ಸ್ವಲ್ಪ ನಮ್ಮ ಮನಸ್ಸಿಗೆ ಪರಿಣಾಮ ಐತೇನು, ಬಾಯಿಲೆ ಅಂತೀವಿ ನಾವು, ಭಾಳ ಚಲೋ ಇದ್ದಪ್ಪ, ಒಳ್ಳೆ ಮನುಷ್ಯದ್ದ, ಹಂಗಿದ್ದ ಹಿಂಗಿದ್ದ ಅಂತೀವಿ. ನಿನ್ನ ಮನಸ್ಸಿಗೆ ಏನೋ ದುಃಖ ಇದೆ, ನಮ್ಮ ಮನಸ್ಸಿಗೆ ಏನಿಲ್ಲ. ಇನ್ನೂ ಭಾಳ ಮಜಾ ಇರ್ತದೆ ಕೆಲವ್ರದ್ದು. ನೋಡ್ಬೇಕು, ಅಲ್ಲಿ ಸತ್ತಲ್ಲಿ ನೋಡ್ಬೇಕು, ದವಾಖಾನೆಗೆ ನೋಡ್ಬೇಕು, ಅಂಥಲ್ಲಿ ಆದ್ರೆ ಗೊತ್ತಾಗ್ತದೆ ನಮಗೆ ಎಲ್ಲ ಚಲೋ. ನಮ್ಮಲ್ಲಿ ಎಷ್ಟು ಭೇದ ಭಾವನೆ ಇದಾವಂದ್ರೆ ಅಷ್ಟು ದುಃಖ ನಮಗೆ ಆತಾವೆ. ಇದ್ದಾಗ ಮುಂದಿದ್ರೆ ಮಾತಾಡ್ಸಂಗಿಲ್ಲ ನಾವೇ. ಅದೇ ಅವನು ದವಾಖಾನಿಗೆ ಹಾಕ್ಕೊಂಡು ಹೋಗ್ಯಾರಪ್ಪ, ಏನು ಉಳಿಯೋದಿಲ್ಲ ಅಂತಂದ್ರೆ ಬ್ರೆಡ್ ಹೊತ್ಕೊಂಡು ಹೋಗ್ತಾರೆ ಅಲ್ಲಿ. ಅವನಿದ್ರೆ ಇದ್ದಾಗ ಇಲ್ಲಿ ಕೇಳೋರಿಲ್ಲ. ಅವನು ಅಲ್ಲಿ ಹೋಗಿ ಅಲ್ಲಪ್ಪ ಮಾತಾಡ್ತಾನ ಏನು ಮಾತಾಡಂದು? ಇನ್ನೇನು ಮಾತು ನಿಂತಾವ, ಕೈ ನಿಂತಾವ, ಕಾಲು ನಿಂತಾವ. ಅಲ್ಲಿ ಏನು ಇದ್ದಾಗಂತ ಮುಂದೆ ಇದ್ದಾಗ ಏನಪ್ಪ ಹೆಂಗಿದ್ದೆ ಅಂತ ಮಾತಾಡ್ಸಲ್ಲ. ಯಾಕೆ ಜನ ಏನು ಅಂದಾರು ಅಂತ ತಿಳ್ಕೊಂಡೀವಿ ನಾವು ಅಷ್ಟೇ. ಈ ಒಂದು ಭಾವ ನಮಗಿದ್ದಾಗ ನಮ್ಗೆ ಯಾಕೆ ದುಃಖ ಬಿಟ್ಟಿತ್ತು, ಅದು ಬಿಡ್ಲಾರ್ದಂಗೆ ಕಾಡ್ತದೆ. ಮತ್ತೆ ಅದಕ್ಕೆ ಅವ್ರು ಹೇಳಿದರು, ದೇಹವಿದನು ಅನ್ಯ ದೇಹದ ಅಂದದೋಳ. ಅಂದರೆ ಬೇರೆಯವ್ರ ದೇಹ ನೋಡಿದಾಗ ನಿನಗೆ ಹೆಂಗೆ ಸುಖ ದುಃಖ ಇಲ್ಲವೋ ಅದರಂಗೆ ನಿನ್ನ ಸ್ವತಃ ದೇಹ ನೋಡಿದಾಗ ನಿನಗೆ ಸುಖ ದುಃಖ ಬರಬಾರ್ದು. ಸುಖ ದುಃಖ ಅಂದರೆ ಈ ದುಃಖ ಸುಖ ಮನಸ್ಸಿಗೆ ಇದಾವಂತ ನಿನ್ನ ಭಾವ ದೃಢ ಆಗಬೇಕು. ಕಾಣನರಿಯದ ಮೋಹಿತಂಗೆ, ಹೀಗೆ ತಿಳಿಲಾರದ ಮೋಹವನ್ನು ಉಳ್ಳಂಥವನು, ದೇಹದ ಮೇಲೆ ಮೋಹ ಉಳ್ಳವನಿಗೆ ಆಗುವುದೇ ನಿಜಾನಂದ. ಆ ಬ್ರಹ್ಮಾನಂದ ಅವನಿಗೆ ತೋರ್ತದೇನೋ, ಆಗದಲ್ಲ ಅಂದರು. ಕೋಟಿ ದೇಹದೊಳು ಉಗ್ರ ತಪಸ್ನಾಗೆ, ಒಂದಲ್ಲ ಎರಡಲ್ಲ, ಕೋಟಿ ದೇಹದಲ್ಲಿ ಉಗ್ರ ತಪಸ್ಸು ಯಾರು ಮಾಡ್ಯಾರ? ವಿಶ್ವಾಮಿತ್ರ ಮಾಡ್ಯಾನ ನೋಡು. ಎಂಥ ತಪಸ್ಸು! ಅವನು ಒಣ ಎಲೆ ತಿಂತಿದ್ದಂತ. ಹಸೆ ಎಲೆ ತಿಂದರೆ ಅದಾಗ ರಸ ಇರ್ತದ, ಮತ್ತು ರಸಕ್ಕೆ ಇಂದ್ರಿಯ ನಿಗ್ರಹ ಹಂಗಿಲ್ಲ ಅಂತ ಒಣ ಎಲೆ ತಿಂದವನಿಗೆ ಬರೀ ಗೆಜ್ಜೆ ಶಬ್ದಕ್ಕೆ ಇಂದ್ರಿಯ ಹೋಗ್ಯದ ಅವನಿಗೆ. ಮತ್ತು ಇದು ಖಂಡದ ತಿಂತದ. ಇವನು ಜಿತೇಂದ್ರಿಯ ಇರ್ತಾನಂದ್ರೆ ಇರೋಕ್ಕೆ ಸಾಧ್ಯ ಐತೇನು ಇಲ್ಲಿ ಜಗತ್ತಿನಾಗ? ಭಾಳ ಕಠಿಣದ ಶಾಸ್ತ್ರ ತಿಳಿದ್ರೆ. ಒಣ ಎಲೆ ತಿಂದವನು ಬರೀ ಗೆಜ್ಜೆನಾದ. ಊರ್ವಶಿ ಆಕೆ ಏನು ಅಪ್ಸರ ಸ್ತ್ರೀ, ಆಕೆ ಬಂದು ಅವನು ತಪಸ್ಸು ಭಂಗ ಮಾಡೋದಕ್ಕೆ ಬರೀ ಗೆಜ್ಜೆನಾದ ಮಾಡಿದ್ರೆ ಅವನು ಇಂದ್ರಿಯ ನಿಗ್ರಹ ಆಗಲಿಲ್ಲ ಅವನಿಗೆ. ಅಂಥವ್ರೆ ಜಾರಿ ಹೋಗ್ಯಾರ. ಅಂದಮೇಲೆ ಉಳಿದವ್ರೇನು ಉಗ್ರ ತಪಸ್ಸು ಮಾಡಿದಂಥವ್ರು ಅವರು. ಈ ಬ್ರಹ್ಮಾನಂದ ಸುಮ್ಮನೆ ಆಗ್ತದೇನು? ಅಷ್ಟು ಕಠಿಣ ಐತೇನ್ರಿ ಅಂದ್ರೆ ಹೌದು ಕಠಿಣ ಐತೆ. ಸರಿಯಾಗಿ ತಿಳಿದ್ರೆ ಭಾಳ ಸರಳ ಐತೆ, ತಿಳಿಲಿಲ್ಲ ಅಂದ್ರೆ ಭಾಳ ಕಠಿಣ ಐತೆ. ಬಹು ಸುಲಭವಿದು ಬ್ರಹ್ಮವಿದ್ಯೆ ಗುರು ಒಲಿದು ಪೇಳಲು. ಒಂದೇಳಕ್ಕೆ ಗುರು ಒಲಿದು ಪೇಳದಿರಲು ಆ ಬ್ರಹ್ಮನಿಗೂ ಅಸಾಧ್ಯ ಅಂದ್ರೆ ಅವ್ರು ತ್ರಿಮೂರ್ತಿಗಳು ಮುಂದೆ ಬಂದು ಕುಂತು ನಮಗೆ ನೀನೇ ಆತ್ಮ, ನೀ ಬ್ರಹ್ಮ, ನೀ ಜೀವಾತ್ಮನು, ಚೈತನ್ಯ ಸ್ವರೂಪ ಅಂತ ಅವ್ರು ಮೂವರು ಕುಂತು ನಮಗೆ ಉಪದೇಶ ಮಾಡಿದ್ರೆ ನಮಗೆ ತಿಳಿಯಂಗಿಲ್ಲ. ಇನ್ನು ಮತ್ತು ಗುರು ಒಲಿತು ನಮಗೇನಾದರೂ ಹೇಳಿದಪ್ಪ ಅಂತಂದರೆ, ಒಲಿದು ನಮಗೆ ಹೇಳಿದ ಅಂದರೆ ಭಾಳ ಸರಳ ಅಂದರು. ಯಾಕಂದರೆ ಇದು ಮೋಹ ಸಾಮಾನ್ಯ ಇಲ್ಲ. ಇದು ಎಂಥವ್ರನ್ನ ನುಂಗಿ ಕುಂತದ. ಅಂಥ ತಪಸ್ಸು ಮಾಡಿದವನಿಗೆ ಕೆಳಗೆ ಬುದ್ಧಿ ಬಂತು ನೋಡು, ವಿಶ್ವಾಮಿತ್ರನಿಗೆ. ವಿಶ್ವಾಮಿತ್ರ ರಾಜ ಋಷಿ ಅಂತ ಕರೆಸ್ಕೊಂಡವು. ದೇವತೆಗಳೆಲ್ಲ ಅವನ ತಪಸ್ಸು ಶಕ್ತಿ ನೋಡಿಕೇಸಿ ಬ್ರಹ್ಮ ಋಷಿ ಅಂತಿದ್ರು ಅವರು. ನೀ ಭಾಳ ಬ್ರಹ್ಮ ಋಷಿ. ವಶಿಷ್ಠರು ಜ್ಞಾನಿಗಳು, ಸ್ವರೂಪ ಸಾಕ್ಷಾತ್ಕಾರ ಉಳ್ಳವರು, ಬ್ರಹ್ಮಜ್ಞಾನಿಗಳು. ಅವರೊಬ್ಬರೇ ಅಂತಿದ್ರಂತ ರಾಜ ಋಷಿ ಅಂತ. ಅವನಿಗೆ ಅಭಿಮಾನ ಭಾಳ ಅಲ್ಲ. ಮತ್ತು ವಿಶ್ವಾಮಿತ್ರನಿಗೆ ಬ್ರಹ್ಮಜ್ಞಾನ ಇದ್ದವರಿಗೆ ಅಭಿಮಾನ ಇರಂಗಿಲ್ಲ, ಜ್ಞಾನಿಗಳಲ್ಲಿ ಅಭಿಮಾನ ಇರಂಗಿಲ್ಲ. ಇಲ್ಲಾಂದ್ರೆ ಹುಚ್ಚರಂಗೆ ತಿರುಗಾಡಿದ್ರು ನಮ್ಮ ಸಿದ್ಧಾರೂಢರು. ಜಗತ್ತೆಲ್ಲ ಸಂಚಾರ ಮಾಡಿದರು. ಯಾರೋ ಕಲ್ತಗೊಂಡು ಹೊಡೆದ್ರು, ಬೆಂಕಿ ಇಟ್ಟರು, ವಿಷ ಹಾಕಿದ್ರು, ಹೊಡೆದ್ರು ಬಡಿದ್ರು. ಆದ್ರೂ ತಮ್ಮ ಪ್ರಭಾವ ಎಂದು ಯಾರಿಗೆ ತೋರಿಸಲಿಲ್ಲ ಜಗತ್ತಿನಾಗ. ಅವರಿಗೆ ಅಸಾಧ್ಯವಾಗಿದ್ದು ಯಾವುದೂ ಇದ್ದಿಲ್ಲ, ಬೇಕಾದ್ದು ಮಾಡ್ಬೋದಾಗಿತ್ತು ಅವರು. ಆದರೆ ಯಾರಿಗೇನು ಮಾಡಲಿ? ಯಾಕೆ? ಜ್ಞಾನಿಗಳು ಶಾಂತಿ ಲಕ್ಷಣ. ಅವರು ಸರ್ವರಿಗೆ ಸಮಭಾವ ತತ್ವವನ್ನು ಬೋಧ ಮಾಡಿ ಸರ್ವರಲ್ಲಿ ಆನಂದವನ್ನು ಉಪದೇಶ ಮಾಡತಕ್ಕಂಥವ್ರು ಅವರು.
ಅದರಂಗೆ ವಸಿಷ್ಠ ಮಹರ್ಷಿಗಳು ರಾಜ ಋಷಿ ಅಂತ ಕರೆದಾಗ ಅವ ಅಭಿಮಾನ ಆಯಿತು. ಅವಾಗ ವಿಚಾರ ಮಾಡಿದ, ಎಲ್ಲರೂ ನನಗೆ ಬ್ರಹ್ಮ ಋಷಿ ಅಂತಾರೆ, ಇವು ಒಬ್ಬನೇ ನನಗೆ ರಾಜ ಋಷಿ ಅಂತಾನೆ. ನೀ ಬ್ರಹ್ಮ ಋಷಿ ಅನ್ನಂದ. ಹಂಗೆ ಅನ್ನಕ್ಕೆ ಬರಂಗಿಲ್ಲ ನಿನಗೆ ಅಂದ. ನಿನಗೆ ಹಂಗೆ ಅನ್ನಕ್ಕೆ ಬರಂಗಿಲ್ಲ. ನನಗೆ ಅನ್ನಂಗಿಲ್ಲ. ನನ್ನ ತಪಸ್ಸೇನು, ನನ್ನ ಶಕ್ತಿ ಸಾಮರ್ಥ್ಯ ಏನು ಇವನಿಗಿನ್ನೂ ಗೊತ್ತಿಲ್ಲ ವಸಿಷ್ಠಗೆ ಅಂತ ತಿಳ್ಕೊಂಡು ಕೇಸಿ ಅವ 60,000 ಮಕ್ಕಳು ವಸಿಷ್ಠರು ಔಸ್ ಮಂದಿನ ಸುಟ್ಟು ಭಸ್ಮ ಮಾಡಿದಂತ. ತಪಸ್ಸಿನ ಮಹಿಮ ಈಗನ ಅಂತಾನೇನಂತ ಅವಾಗ ಅನ್ಲಲ್ಲ ಅವ್ರು ವಸಿಷ್ಠರು. ಯಾಕೆ ಅನ್ಬೇಕಂತ? ಅಲ್ಲಕ್ಕೆ ಅಲ್ಲ ಹೌದಕ್ಕೆ ಹೌದು ಅಂಬೋರೇ ಜ್ಞಾನಿಗಳು. ನಾವು ಯಾವುದು ಒಳಿತದ ನಮ್ಗೆ ಯಾವ್ದು ಸಂದ ಸಿಗ್ತದೆ ಅದ್ರಾಗ ತುರುಕಿ ಬಿಡ್ತೇವೆ ನಾವು. ಅಲ್ಲಕ್ಕೂ ಹೌದು ಅನ್ನೋದು, ಅಲ್ಲ ಹೌದಕ್ಕೂ ಅಲ್ಲ ಅಂದ್ಬಿಡೋದು ಕಲಾಸ. ಆದ್ರೆ ಮಹಾತ್ಮರು ಹಂಗಲ್ಲ. ಒಂದು ಸಲ ಅಂದ್ರೆ ಅಂದೇ ಬಿಡ್ತಾರೆ ಅವರು, ಹೇಳಿದ್ದೇ ಮಾತವ್ರು. ರಘುಕುಲ ನೀತ್ ಸದಾ ಚಲಿ ಆಯಿ ಜಾನು ಜಾಯೆ ಪರ ವಚನ ನಾ ಜಾಯೆ. ಪ್ರಾಣ ಕೊಡ್ತಾರೆ ಹೊರತು ಮಾತು ಎಂದು ಅಲ್ಲದ್ದು ಮಾತಾಡಂಗಿಲ್ಲ ಮಹಾತ್ಮರು. ತಮ್ಮ ಪ್ರಾಣ ತ್ಯಾಗ ಮಾಡ್ತಾರೆ ಸಮಯ ಬಿತ್ತಂದ್ರೆ, ಆದರೆ ಮಾತು ಎಂದು ತಪ್ಪಾಡಂಗಿಲ್ಲ. ಅದ್ರಾಗ ವಸಿಷ್ಠರು ನೀ ಆ ಸ್ಥಿತಿಗೆ ನೀ ಬಂದಿಲ್ಲ ಅಂದಮೇಲೆ ನಿನಗೆ ಅನ್ನಕ್ಕೆ ಬರಂಗಿಲ್ಲ ಅಂದರು. 60,000 ಮಂದಿ ಮಕ್ಕಳನ್ನ ಕೊಲ್ಲಿದ ಅವ ಈಗನ ಅಂತಾನೇನಂತಂದ್ರೆ ಅವಾಗೂ ಅನ್ನಲಿಲ್ಲ. ಲಾಸ್ಟಿಗೆ ಇವನ್ನ ನೋಡಮ್ಮ ಇಷ್ಟನ್ನ ಕಾಟ ಕೊಡಮ್ಮಂತಂದು ಕೊಡ್ಲಿ ತಗೊಂಡು ಅವನ್ನ ಕಡಿಯಬೇಕಂತ ಹೋದ ಮನೆಗೆ ವಸಿಷ್ಠರು. ಗುಡಿಸಿಲಾಗ ಗಂಡ ಹೆಂಡ್ತಿ ಕುಂತಿದ್ರು. ವಸಿಷ್ಠರು ಹೆಂಡ್ತಿ ಕುಂತಿದ್ಲು. ಆಕೆ ಹೇಳ್ತಿದ್ಲಂತ. ಇವು ಹೋಗಿ ಕೊಡ್ಲಿ ತಗೊಂಡು ಕಡಿಬೇಕಂತ ಹೊಂಟಿದ್ದ ಗುಡಿಸಿಲಲ್ಲಿ ಅವ್ರು ಮಾತಾಡೋದು ಶಬ್ದ ಕಿವಿಗೆ ಬಿತ್ತು. ಏನು ಮಾತಾಡ್ತಾರೆ ನೋಡಮ್ಮಂತಂದು ಗುಡಿಸಿಲಿಂದ ನಿಂತ್ಕೊಂಡಂತೆ ಕೊಡ್ಲಿ ಹಿಡ್ಕೊಂಡು. ಆವಾಗ ಹೆಂಡ್ತಿ ಅಂದ್ಲಂತ ವಸಿಷ್ಠರಿಗೆ, ಅಲ್ಲ ಊರು ಮಂದಿ ಎಲ್ಲರೂ ದೇವತೆಗಳು ಬ್ರಹ್ಮಜ್ಞಾನಿ ಬ್ರಹ್ಮ ಋಷಿ ಅಂತಾರೆ, ನೀವೊಬ್ಬತ್ತಂದ್ರೆ ನಿಂದೇನು ಗಂಟು ಹೋಗ್ತದಂತ ಗಂಡಗಂದು. ಇನ್ನೊಬ್ಬತ್ತಂದ್ರೆ ಏನು ಗಂಟು ಹೋಗ್ತದೆ ಎಂದು ಅವನು 60,000 ಮಂದಿ ಸುಟ್ಟನ್ನು ಭಸ್ಮ ಮಾಡ್ಯಾನ, ಇನ್ನು ನಮ್ಮನ್ನು ಬಿಡ್ತಾನೇನು, ನಮ್ಮನಿಗೂ ಒಂದು ದಿವಸ ದಾಳಿ ಇಡ್ತಾನ. ಹಂಗೆ ಅನ್ನಕ್ಕೆ ಬರಂಗಿಲ್ಲ, ನಿನಗೆ ಗೊತ್ತಿಲ್ಲ ಅನ್ನೋದು. ಅಂದ್ರೆ ಏನಾಗ್ತದೆ ಅಂದ್ಬಿಡ ಕಡೆ, ಇಲ್ಲಾಂದ್ರೆ ನಮಗೂ ಒಂದು ದಿವಸ ದಾಳಿ ತರ್ತಾನ ಅಂತ. ಅವನು ತಾನು ತಿಳಿದ್ರೆ ಅವನು ಬ್ರಹ್ಮನೇ ಇದ್ದಾನೆ. ಮತ್ತು ಅವನು ತಾನು ಬ್ರಹ್ಮ ಇದ್ದಕ್ಕೇಶ್ ನಾನು ಇನ್ನೊಬ್ಬರು ಕೂಡ ಬ್ರಹ್ಮ ಋಷಿ ಅನಿಸಬೇಕಂತಾನಂದ್ರೆ ಇದು ಅಜ್ಞಾನ ಅವನಲ್ಲಿ ಐತೆ. ಅದು ಒಬ್ಬುಟ್ಟಂದ್ರೆ ಅವನು ಬ್ರಹ್ಮನೇ ಇದ್ದಾನ ಅಂತ ಹೇಳಿದಂತ ಹೇಳ್ತೀವಿ. ಇಷ್ಟು ಕಿವಿಯಾಗ ಶಬ್ದ ಬಿಡೋಣ ಕೊಡ್ಲಿ ಅಲ್ಲಿ ಬಿಸಾಕಿ ಉದ್ದಕ್ಕೆ ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡಿದಂಥ ವಸಿಷ್ಠರಿಗೆ. ಎಂಥ ತಪಸ್ಸು ಮಾಡ್ಯಾನ, ಉಗ್ರ ತಪಸ್ಸು. ಸ್ವರ್ಗಕ್ಕೆ ಪ್ರತಿ ಸ್ವರ್ಗವನ್ನು ಸೃಷ್ಟಿ ಮಾಡಿದಂಥವನು ವಿಶ್ವಾಮಿತ್ರ, ಸಾಮಾನ್ಯ ತಪಸ್ಸಿವೆಲ್ಲ. ಅವಾಗ ಹೋಗಿ ಉದ್ದಕ್ಕೆ ಸಾಷ್ಟಾಂಗ ಮಾಡೋಣ ವಸಿಷ್ಠರು ಹಿಂಗೆ ಕೈ ಹಿಡಿದು ಎಬ್ಬಿಸ್ಕೇಸಿ ನೀನು ಇವಾಗ ಬ್ರಹ್ಮ ಋಷಿ ನೋಡು ಅಂತ ಉಪದೇಶ ಮಾಡಿದರು. ಯಾಕೆ ಮಾಡಿದ್ರಪ್ಪ? ಅಭಿಮಾನ. ನಾ ಮಾಡೇನಿ. ಎದರಿಂದ ಮಾಡಿದ್ದೆ? ಶರೀರದ ಅಂತಃಕರಣದ ತಪಸ್ಸಿನ ಶಕ್ತಿ ಸೂಕ್ಷ್ಮ ಶರೀರದ ಧರ್ಮ, ಅದು ಆತ್ಮನ ಧರ್ಮ ಅಲ್ಲ. ಆತ್ಮನಲ್ಲಿಲ್ಲ ಇವು. ಈ ಧರ್ಮಗಳು ನಾನು ಅಂತ ಅನ್ಕೊಂಡಿಲ್ಲ. ಅದಕ್ಕೆ ನಿನಗೆ ಅಜ್ಞಾನ ಆಗಿತ್ತು. ಇದು ಯಾವತ್ತು ನೀನು ಬಿಟ್ಟು ನೀನೇ ಬ್ರಹ್ಮ ಋಷಿ. ಇದರಂಗ ಎಂತೆಂಥ ಬಹಳ ದೊಡ್ಡವರಿಗೆ ಕೂಡ ಈ ಗತಿ ಬಂದದ ಅಂದ್ರ ಮೇಲೆ ಸಾಮಾನ್ಯರಿಗೆ ಮೋಹವನ್ನು ಇಟ್ಟುಕೊಂಡವರಿಗೆ ಇದು ಹೋಗ್ತದೇನೋ ಅಂದ್ರೆ ಅವ್ರು ನಿಜಗೊಂಡ್ರು ಹೋಗ್ತದೇನಪ್ಪ. ಅನ್ಯ ದೇಹದೊಳು ಕಾಣಲರಿಯದ ಮೋಹಿತಂಗೆ ಯಾವುದೇ ನಿಜಾನಂದ ಕೋಟಿ ದೇಹದಳು ಉಗ್ರ ತಪಸ್ಸನಾಗಿ. ಅದಕ್ಕೆ ಈ ದೇಹವನ್ನು ಪರದೇಹದಂತೆ ನೀ ಹೆಂಗೆ ಇನ್ನೊಬ್ಬರ ದೇಹವನ್ನು ನೋಡಿದಾಗ ನಿನಗೆ ಸುಖ ದಿಕ್ಕಿಲ್ಲವೋ ಅದರಂತೆ ಈ ದೇಹದಲ್ಲಿ ಆತ್ಮ ಬುದ್ಧಿಯನ್ನು ನೀ ಯಾವಾಗ ಬಿಡುತ್ತಿದ್ದಿ ಅವತ್ತು ನಿನಗೆ ಬೇರೆಯವ್ರ ಶರೀರ ನೋಡಿದಾಗ ಹೆಂಗೆ ಸುಖ ದುಃಖ ನಿನಗೆ ತೋರೋದಲ್ಲ ಅದ್ರಂಗೆ ಇದ್ರಂಗೆ ತೋರಂಗಿಲ್ಲ ಅಂದ್ರೆ ಏನೋ ಬಾಧಾನುವೃತ್ತಿಯಿಂದ ಇರ್ತಾವೆ. ನಮಗೆ ಸುಖ ಬರಂಗಿಲ್ಲ ದುಃಖ ಬರಂಗಿಲ್ಲ ಅಂತ ಅರ್ಥ ಅಲ್ಲ. ಹಸು ಆಗಂಗಿಲ್ಲ, ನೀರಡಿಕೆ ಅವು ಮೊದಲೇ ಹೆಂಗಿರ್ತಾವೆ ಹಂಗೆ ಈಗೂ ಇರ್ತಾವೆ. ಆತ್ಮಜ್ಞಾನಿಗಳೇ ಇರಂಗಿಲ್ಲ, ಅವ್ರಿಗೇನು ಹಸು ಆಗಂಗಿಲ್ಲ, ಎಲ್ಲರಿಗೆ ಆತಾವ. ಆದ್ರೆ ಬಾಧಾನುವೃತ್ತಿಯಿಂದ ಬಾಧೆ ಆಗಂಗಿಲ್ಲ, ಅವ್ರ ಮನಸ್ಸಿಗೆ ಪ್ರಭಾವ ಆಗಂಗಿಲ್ಲ. ಅದು ರೋಗ ಮೈತುಂಬ ಇರುವಲ್ದಕ್ಕ, ಮೈತುಂಬ ಉಣ್ಣಾಗುವಲ್ದಕ್ಕ. ಬಾಧೆ ಇಲ್ಲ ಅಂದ್ರೆ ಏನೈತೆ? ಏಸಿದ್ರೇನು ಏಸಿಲ್ದ್ರೇನು ಅವರಿಗೆ ಬಾಧೆ ಇರಂಗಿಲ್ಲ. ಅದ್ರಂಗೆ ಮಹಾತ್ಮರಿಗೆ ದುಃಖ ಎಲ್ಲ ತೋರಿದ್ರು ಕೂಡ ಅವರಿಗೆ ಬಾಧೆ ಆಗಂಗಿಲ್ಲ. ನಮಗೆ ದುಃಖ ಯಾಕೆ ಆಗ್ತಾವಂದ್ರೆ ಆದರೂ ನಾವಂತ ತಿಳ್ಕೊಂಬಿಟ್ಟು ದೇಹದಲ್ಲಿ, ಅದಕ್ಕೆ ಈ ದುಃಖ ತೋರ್ತದೆ. ಅದಕ್ಕಾಗಿ ಮಹಾತ್ಮರು ನಮಗೆ ಹೇಳ್ತಾರೆ, ನಮ್ಮ ಸ್ವರೂಪ ಹೆಂಗದ ದುಃಖರಹಿತವಾದಂಥದ್ದು ಆನಂದ ಸ್ವರೂಪ ನಾವು ಇದ್ದು
ಮತ್ತು ಯಾವಾಗಲೂ ಇರುವಂಥವರು ನಿತ್ಯ ರೂಪವಾಗಿತ್ತು. ಮತ್ತು ನಾವು ಹೆಂಗಿವಿ? ಪರಿಪೂರ್ಣವಾಗಿ. ಇದು 5ನೇ ಲಕ್ಷಣ. ಸತ್ತು ಚಿತ್ತು ನಿತ್ಯ ಪರಿಪೂರ್ಣ ಆನಂದ. ಈ ಪರಿಪೂರ್ಣ ಅನ್ನುವಂಥದ್ದು ಏನದ? ಇದು ಎಲ್ಲ ಕಡೆಗೆ ಐತೆ. ಎಲ್ಲ ಕಡೆಗೆ ಅಂದ್ರೆ ಏನು? ಕಾಲ ದೇಶ ಕಾಲ ವಸ್ತು ಪರಿಚ್ಛೇದ ರಹಿತವಾಗಿರುವಂಥ ವಸ್ತುವಿಗೆ ಪರಿಪೂರ್ಣ ಅಂತ ಕರೆದಾರ. ದೇವ್ರು ಎಲ್ಲಿ ಅನ್ರಿ ಅಂತ ಹೇಳಿದ್ರೆ ಏನು ಹೇಳಬೇಕು? ಇಲ್ರಿ ನಮ್ಮ ಈ ಕಾಶಿಗೆ ಐದಾನ, ಶ್ರೀಶೈಲದಾಗ ಐದಾನ, ತಿರುಪತಿಗೆ ಐದಾನ ಅಂದರೆ ಉಳಿದ ಕಡೆ ಇಲ್ಲೇನು? ಉಳಿದ ಕಡೆ ಇಲ್ಲೇನಪ್ಪ? ಇಲ್ರಿ ಅಲ್ಲಿ ಅಷ್ಟೇ ಇದಾನ. ಮುಂದೆ ಅವ್ನು ಸಣ್ಣವನಾದಲ್ಲ, ಅಲ್ಲೇ ಇದಾನ, ಉಳಿದ ಕಡೆ ಇಲ್ಲ ಅಂದ್ರೆ ಸಣ್ಣವನಾದ, ಪರಿಚ್ಛಿನ್ನ ಆಯ್ತು. ಶಾಸ್ತ್ರ ಏನು ಹೇಳ್ತದೆ? ಪರಿಪೂರ್ಣ, ಎಲ್ಲ ಕಡೆ ವ್ಯಾಪಕ, ಅಣುರೇಣ ತೃಣಕಾಷ್ಟಾದಲ್ಲಿ ಬರಿತಾನಪ್ಪ ಪರಮಾತ್ಮ. ಹುಲ್ಲು ಕಡ್ಡಿ ಮೊದಲು ಮಾಡಿಕೊಂಡು ತುಂಬಿ ತುಳುಕ್ತಾನಂತ ಪರಮಾತ್ಮ ಅಂತ ಹೇಳ್ತದೆ. ಮತ್ತು ನೀ ಇದ್ರೆ ಇಲ್ಲೇ ಇದ್ದಾನ, ಇಷ್ಟ್ರಾಗ ಇದ್ದಾನಂದ್ರೆ ದೇವ್ರನ್ನ ಸಣ್ಣವನು ಮಾಡಿದೆ ನೋಡಪ್ಪ. ದೇವರೇ ಸಣ್ಣವನಾದಲ್ಲ ನಿನ್ನ ದೃಷ್ಟಿಯಲ್ಲಿ, ಪರಿಚ್ಛಿನ್ನತ್ವ ಬಂತಲ್ಲ. ಅದಕ್ಕೆ ಇಂಥ ದೇಶ ಕಾಲ ಮತ್ತು ಈ ಕಾಲದೊಳಗೆ ಇದ್ದಪ್ಪ ಇನ್ನೊಂದು ಕಾಲದಾಗಿಲ್ಲ ಅಂದ್ರೆ ಇನ್ನೊಂದು ಕಾಲದಾಗ ಇರಂಗಿಲ್ಲ. ಈಗ ಮಳೆಗಾಲ ಬಂದದ, ಮುಂದೆ ಚಳಿಗಾಲದಾಗ ಇರಂಗಿಲ್ಲ ಅಂದ್ರೆ ಮಳೆಗಾಲ ಚಳಿಗಾಲದಾಗಿಲ್ಲ, ಚಳಿಗಾಲ ಮಳೆಗಾಲದಾಗಿಲ್ಲ, ಮಳೆಗಾಲ ಚಳಿಗಾಲ ಬೇಸಿಗೆಗಿಲ್ಲ. ಇವೆರಡು ಕಾಲ ಬದಲಾವಣೆ ಆಗ್ಯಾವಲ್ಲ ಋತುಗಳು. ಮತ್ತು ದೇವರಿಲ್ಲೇನು? ಮಳೆಗಾಲದಾಗಿಲ್ಲೇನು? ಬೇಸಿಗೆ ಇದ್ದಾನೆ, ಚಳಿಗಾಲದಾಗ ಇದ್ದಾನೆ, ಎಲ್ಲ ಕಡೆ ಇದ್ದಾನೆ, ವ್ಯಾಪಕ. ಹೆಂಗೆ ಇದ್ದಾನೆ? ಆಕಾಶ ಎಲ್ಲ ಕಡೆ ಐತಿಲ್ಲ. ಯಾವಾಗ ಮಳೆಗಾಲದಾಗೂ ಅದೇ ಆಕಾಶ ಐತಿ, ಚಳಿಗಾಲದಾಗೂ ಅದೇ ಆಕಾಶ ಐತಿ, ಬೇಸಿಗೆಗೂ ಅದೇ ಆಕಾಶ ಐತಿ. ಒಂದೇ ಐತಿ ಏನೋ? 3 ಬೇರೆ ಬೇರೆ ಆಗ್ಯಾವ. ಅದು ಒಂದೇ ಇದ್ದು ಅದರಲ್ಲಿ 3 ತೋರ್ತಾವ, ಇವು ಬದಲಾವಣೆ ಆಗ್ತಾವ. ಆದ್ರೆ ಅದು ಮಾತ್ರ ಬದಲಾವಣೆ ಹೆಂಗಿಲ್ಲವೋ ಅದರಂತೆ ಆತ್ಮ ಪರಿಪೂರ್ಣ. ದೇಶ ಕಾಲ, ಕಾಲಕ್ಕೂ ಒಳಗಾದವು ನಾನು. ಕಾಲ ಬದಲಾವಣೆ ಆಗ್ತಾವೆ. ಸಮಯ, ಕಾಲ ಅಂದ್ರೆ ಸಮಯ. ಸಮಯ ನಿನ್ನೆ ಇದ್ದಿದ್ದು ಇವತ್ತಿಲ್ಲ, ಇವತ್ತಿದ್ದದ್ದು ನಾಳೆ ಇರಂಗಿಲ್ಲ, ನಾಳೆ ಇದ್ದದ್ದು ನಾಡ್ದೂ ಇರಲಿಕ್ಕಿಲ್ಲ. ಆದರೆ ನೀ ಮಾತ್ರ ಯಾವಾಗ ಇರೋ, ಪೂರ್ಣವಾಗಿ ಎಲ್ಲ ಕಡೆ ಇರೋ. ದೇಶ ಕಾಲ ವಸ್ತು ಅಂದರೆ ಇಂಥ ವಸ್ತುವಿನಾಗ ಐತೆ, ಇಂಥ ವಸ್ತುವಿನಾಗ ಇಲ್ಲ ಅಂತ ಹೇಳಿದರೆ ಪರಿಚ್ಛಿನ್ನತ್ವ ಬರ್ತದೆ. ದೇವರು ಎಲ್ಲ ಕಡೆ ಇದ್ದಾನೆ, ನಾವು ಒಪ್ತೀವ್ರಿ ಅದಕ್ಕಂತ. ದೊಡ್ಡವನಪ್ಪ ಅವನು ಇಲ್ಲದ ಜಾಗ ಎಲ್ಲೈತೆ ನಾವೇ ಹೇಳ್ತೇವೆ. ದೇವ್ರು ಇಲ್ಲದ ಜಾಗ ಎಲ್ಲದಪ್ಪ, ಅವನು ಇಲ್ಲದ ಸ್ಥಳ ಎಲ್ಲಿ ಐತೆ? ಅವನು ಎಲ್ಲ ಕಡೆ ಇದ್ದಾನ. ನಿನ್ನಾಗ ಇದ್ದಾನ, ನಿನ್ನ ಒಳಗೆ ಇದ್ದಾನಂದರೆ ನನ್ನೊಳಗೆ ನನ್ನೊಳಗಿದ್ರೆ ನಾನೇ ಹೆಂಗೆ ಇರ್ತಿದ್ದೆ ಅಂತ ಹೇಳ್ತಾನೆ. ಮತ್ತು ಅಲ್ಲೇ ಇದ್ದವನು ಹೊರಗಿದ್ದವನು ಒಳಗಿಲ್ಲ ಅಂದ್ರೆ ಮತ್ತೆ ಪರಿಚ್ಛಿನ್ನ ಬಂತಲ್ಲ. ನೀನೇ ಹೇಳ್ತಿದ್ದಲ್ಲಪ್ಪ ಎಲ್ಲ ಕಡೆ ಇದ್ದಾನೆ ಅಂತ ಹೇಳಿದೆ. ಈಗ ನಿನ್ನೊಳಗೆ ಇದ್ದಾನ ದೇವ್ರು ಅಂತ ನಾವು ಹೇಳಿದ್ರೆ ನನ್ನೊಳಗೆ ಹೆಂಗಿರ್ತಾನ್ರಿ ಅಂದ್ರೆ, ಮತ್ತು ನಿನ್ನೊಳಗಿಲ್ಲ ಅಂದ್ರೆ ಸಣ್ಣವನಾದ ಅವನು. ಒಂದು ಜಾಗದಾಗ ಇದ್ದಾನ, ಒಂದು ಜಾಗದಾಗ ಇಲ್ಲ ಅಂತ ಅನ್ಬೇಕಾಗ್ತದ. ಆದರೆ ಅದನ್ನು ಹೇಳ್ತದ, ವಸ್ತು ಪರಿಚ್ಛೇದ ರಹಿತ, ಎಲ್ಲ ವಸ್ತುಗಳಲ್ಲಿ ವ್ಯಾಪಕವಾಗಿ ಇರುವೆಲೆಂದಿಡಿದು ಚತುರ್ಮುಖ ಬ್ರಹ್ಮನ ಪರ್ಯಂತರ, ಸೃಷ್ಟಿಕರ್ತನಾದಂಥ ತ್ರಿಮೂರ್ತಿಗಳ ಪರ್ಯಂತರ ಯಾವ ಚೇತನ ಉಂಟೋ ಅದೇ ಪರಬ್ರಹ್ಮ. ಇರುವೆ ಜ್ಞಾನ ಇಲ್ಲೇನು? ಎಂಥ ಜ್ಞಾನ ಅದ ಇರುವೆಗೆ? ಎಲ್ಲಿ ಎಷ್ಟು ಕಾಳು ಜಮಾ ಮಾಡಿಡಬೇಕು, ಎಲ್ಲಿ ಭೂಮಿಯಾಗ ಒಯ್ದಿಡಬೇಕು, ಎಲ್ಲಿ ಸಕ್ಕರೆ ಅದ, ಯಾವ ಹಣ್ಣು ಪಕ್ವ ಆಗ್ಯದ, ನಾವು ಕಣ್ಣಿದ್ದವ್ರಿಗೆ ಗೊತ್ತಾಗಿಲ್ಲ, ಮೂಗಿದ್ದವ್ರಿಗೆ ಗೊತ್ತಾಗಿಲ್ಲ. ಈ ಗಿಡದಾಗ ಇಂಥ ಹಣ್ಣು ಪಕ್ವ ಆಗ್ಯದ ಇರುವೆಗೆ ಗೊತ್ತಾಗ್ತದೆ ನೋಡಿ. ಅದು ಹೋಗಿ ಅದೇ ಹಣ್ಣು ತಿಂತದೆ. ನಾವು ವಿಸಿಗಿಸಿಗೆ ನೋಡಿ ಮುಸಿ ನೋಡಿ ಆಮೇಲೆ ತಿಂತೀವಿ. ಸಣ್ಣ ಇರುವೆ, ಅದಕ್ಕೆ ಎಷ್ಟು ಜ್ಞಾನ ಇಟ್ಟಣ ಪರಮಾತ್ಮ. ಅದು ಎಲ್ಲೇ ಇರ್ತದೆ, ಹಣ್ಣು ಹೋಗಿ ತಿಂತದೆ ನೋಡಿ. ಇರುವೆ ಜ್ಞಾನ ಇಲ್ಲ ಏನದಕ್ಕೆ? ಜ್ಞಾನ ಅದಕ್ಕೆ ಅದು ಎಲ್ಲದರ ಜ್ಞಾನ ಅದ. ಆ ಜ್ಞಾನವೇ ಆತ್ಮ, ಬೇರೆ ಏನಲ್ಲ. ಅಂಥ ಆತ್ಮಸ್ವರೂಪರೇ ನಾವಾಗಿದ್ದು ಈ ದೇಶ ಕಾಲ ಮತ್ತು ವಸ್ತುಗಳಿಗೆ ಒಳಪಟ್ಟಿರುವಂಥ ಈ ದೇಹದಲ್ಲಿ ನಾವು ಆತ್ಮಬುದ್ಧಿ ಮಾಡೀವಿ. ಮತ್ತು ಇದು ಯಾವಾಗ ನಾವು ತಿಳಿದು ವಿವೇಕ ದೃಷ್ಟಿಯಿಂದ ಅದನ್ನು ಬೇರ್ಪಡಿಸ್ತು ಅವತ್ತು ನಮಗೆ ಈ ಬಂಧನ ಹೋಗ್ತದೆ. ಇದೇನು ಸಣ್ಣ ಭೂತ ಅಲ್ಲ. ಒಂದು ಭೂತ ಹಿಡ್ದವನಿಗೆ ಅವನಿಗೆ ಏನನ್ನ ಬಿಡಿಸ್ಬೇಕಾದ್ರೆ ಎಂತೆಂಥ ಮಂತ್ರ ಬೇಕು, ಯಾರ್ಯಾರಲ್ಲಿ ಹೋಗ್ಬೇಕು. ಬಾರಿಗೆ ತಗೊಂಡು ಹೊಡಿಸಂಬೋರಿ ಎಸು ಮಂದಿ ಏನೇನೋ ತಗೊಂಡು ಹೊಡಿತಾರ, ಚಪ್ಪಲಿ ತಗೊಂಡು ಹೊಡಿತಾರ. ಏನು ಹೊಡೆದ್ರು ಅದು ಜಲ್ದಿ ಬಿಡೋಂಗಿಲ್ಲ ಒಂದು ಹಿಡಿದ್ರೆ. ಮತ್ತು ಇವು 5 ಹಿಡ್ದವಲ್ಲ ನಮಗೆ.
ಪಂಚಮಹಾಭೂತ ಶರೀರ ನಮ್ಮದಂತ ಕುಂತೀವಿ ಅನ್ನೋ ಮೇಲೆ ಮತ್ತೆ 5 ಪಡ್ಕೊಂಡವ ನಮಗೆ 5 ಬಿಡಿಸ್ಬೇಕಾದ್ರೆ ಎಂಥ ಬಲಾಢ್ಯ ಗುರು ಬೇಕಂತ ಇದಕ್ಕೆ. ಸಾಮಾನ್ಯ ಗುರು ಬಂದ್ರೆ ನಡೀತದೆ ಏನಿದಕ್ಕೆ? ತಾಯಿ ಗೀತೆ ಕಟ್ಸ್ಕೊಂಬಂದ್ರೆ ಓದ್ತದ ಇದು? ಯಾವುದರಿಂದ ಓದಲ್ಲ ಅಂಥ ಸದ್ಗುರುನಾಥ ಬೇಕು ನೋಡಿದಕ್ಕೆ. ಯಾಕಂದ್ರೆ ಬಲಾಢ್ಯವಾಗಿರುವಂಥದ್ದು ಜ್ಞಾನ ಬೇಕಿದಕ್ಕೆ, ಸಾಮಾನ್ಯ ಭೂತ ಅಲ್ಲ. ಮನುಷ್ಯ ಅವನೇ ಇದ್ದರೂ ಕೂಡ ಅಜ್ಞಾನದಿಂದ ನೋಡ್ರಿ, ಭೂತ ಹಿಡಿದವನು ತಾನು ಯಾಕೆ ಹಿಂಗೆ ಭ್ರಮ ಆಯಿತು, ಮತ್ತು ನಾವು ಪರಮಾತ್ಮ ಸ್ವರೂಪರಿದ್ದೀವಿ ಅಲ್ರಿ, ಮತ್ತು ನಮ್ಗೆ ಯಾಕೆ ಹಿಂಗೆ ಆಯಿತು, ನಾವ್ಯಾಕೆ ದೇಹ ಉದಾರಿ ಆಗಿ ನಾವ್ಯಾಕಿಂತ ಬುದ್ಧಿ ಬಂತಂದರೆ ಸಹವಾಸ ಸಂಘ, ದುರ್ಜನರ ಸಂಘದಿಂದ. ಈಗ ಒಬ್ಬ ಬ್ರಾಹ್ಮಣಕ್ಕಿದ್ಲು, ಬ್ರಾಹ್ಮಣ ಹೆಣ್ಮಗಳು, ಆಕೆ ಪಾಪ ನೀರು ತರಕ್ಕೆ ಬಾಯಿಗೆ ಹೋಗಿದ್ಲು. ಅದೇ ಬಾಯಿಗೆ ಸ್ವಲ್ಪ ದಿವಸ ಮೊದಲು ಒಂದು ಹೆಣ್ಮಗಳು, ತುರ್ಕರು ಹೆಣ್ಮಗಳು ಸತ್ತಿದ್ಲು, ಆದರೆ ಮುಸ್ಲಿಮ್ಸ್ ಹೆಣ್ಮಗಳು. ಅದು ಗಾಳಿಯಾಗಿ ನಿಂತ್ಕೊಂಡಿತ್ತಂತ. ಈಕೆ ಹೋಗಿ ನೀರು ತರಕ್ಕೆ ಹೋದಾಗ ಆಕೆಗೆ ಬಂದು ಬೆನ್ನಿಗೆ ಇರ್ತದೆ. ಆಕೆ ಮನೆಗೆ ಆಯ್ತು ನೀರು ತುಂಬ್ಕೊಂಡು ಮನೆಗೆ ಬಂದು ಕೊಡೋದು ಬುಕ್ ನೋಡಿ ಹಾಕಿರ್ಲಂತ. ಅವ್ರ ಮನೆಗಳವ್ರು ಅಂದ್ರಂತ, ಏನವ ಸರಸ್ವತಿ ಹಿಂಗ್ಯಾಕೆ ಬಿಸಾಕ್ತಿದ್ದು ಕೊಡ, ಕೋನೆ ಮೈ ಪಾತಿಮಾ ಅಂದ. ಈಗ ಹೋಗ್ಕಲ್ಗೆ ಬೇಯಿಸಿದ್ದಿ ಹಿಂಗ್ಯಾಕಾದೆ ಎಲ್ಲ ಏನು ಹೆಂಗೆ ಮಾತಾಡ್ತಾಳ? ನೀ ಯಾರು ಕೋನೆ ಮೈ ಪಾತಿಮಾ, ಎದಕ್ಕೆ ಬಂದು, ಏನು ಬೇಕು ನಿನಗೆ, ಅಂಡ ಕರಿಬೇಕಂತ. ಗಾಳಿ ಹಿಡೋದು ಹೋಗಕ್ಕೆ ಕರ್ಕೊಂಡು ಹೋಗಿ ಮಂತ್ರವಾದಿಯಲ್ಲಿ ಅಂತ ಕರ್ಕೊಂಡು ಹೋಗಿ ಮತ್ತು ಆಕೆ ಫಾತಿಮಾ ಆಗ್ಯಾಳ ಮೊದಲಿದ್ದಕ್ಕೆ ಇದ್ದಾಳೆ, ಆದ್ರೆ ಗಾಳಿ ಬಡ್ದದು. ಮತ್ತು ಅವರು ಬಿಡಿಸಿ ಕಳಿಸಿದಾಗ ಏನಂತಾಳೆ, ನಾನೇಪ್ಪ ಸರಸ್ವತಿ ಅಂತಾಳೆ. ಮತ್ತು ಯಾವಾಗ ಗಾಳಿ ಬಡ್ದದು ಅಷ್ಟೇ. ಅದರಂಗೆ ನಮಗೆ ಅಜ್ಞಾನದ ಗಾಳಿ ಬಡ್ದದ. ಅದಕ್ಕೆ ದೇಹ ನಾನು ಅಂತ ಕುಂತ್ಕೊಂಡ್ಬಿಟ್ಟಿವಿ. ಯಾರನ್ನು ಕೇಳು, ಇದೇ ನಾನು, ಇದರಾಗೆ ನಾನೇನಿ, ಇಷ್ಟು ಬಿಟ್ರೆ ನಂದು ಬೇರೆ ಜಗತ್ತೇ ಇಲ್ಲ ಅಂತ ತಿಳ್ಕೊಂಬಿಟ್ಟಿವಿ. ಇದು ನೀನು ಅಲ್ಲೋ ಅಂತ ಅವ್ರು ಹೇಳ್ತಾರೆ. ಯಾವಾಗ ಓದ್ತದಪ್ಪ ಇದು? ಅಂಥ ಗುರುವಿನಲ್ಲಿ ಹೋಗ್ಬೇಕು ನೋಡ್ರಿ. ಶಾಣೆ ಗುರುವಿನಲ್ಲಿ ಓದಿವಿ ಅಂದ್ರೆ ತೆಗೆದು ಬಿಸಾಕ್ತಾರೆ. ಸಣ್ಣ ಭೂತ ಅಲ್ಲ ಇದು. ಒಬ್ಬನು ಬ್ರಾಹ್ಮಣ, ಸಣ್ಣ ವಯಸ್ಸು, ಮದುವೆ ಆಗಿತ್ತು, ಹೆಣ್ತಿನ ಕರ್ಕೊಂಡು ಊರಿಗೆ ಹೊಂಟಿದ್ದ. ಬ್ಯಾಸಿಗೆ ಕಾಲ, ಭಾಳ ದಾರಿಯಾಗ ನೀರಡಿಕೆ ಆಯಿತು. ನೀರನ್ನ ಅನ್ಕಂತ ಹೊಂಟರು. ಬಾಯಿ ಹೋದ, ದೂರ ಬಾಯಿ ಕಾಣಿತು. ಆ ಬಾಯಿಯಲ್ಲಿ ಹೋಗಿ ನೀರು ಕುಡಿದು, ಅದೇ ಬಾಯಿ ಮೇಲೆ ದಂಡಿಗೆ ಒಂದು ದೊಡ್ಡ ಗಿಡ ಇತ್ತು, ಹುಂಚೆಹಣ್ಣು ಗಿಡ. ಸ್ವಲ್ಪ ನೀರು ಕುಡ್ದು ಇಲ್ಲಿ ಸ್ವಲ್ಪ ಆರಾಮ ಮಾಡಿ ಮುಂದಕ್ಕೆ ಹೋಗಮ್ಮಂತ ಹೆಣ್ತಿಗೆ ಹೇಳಿದ. ಬೇಸ್ ಚಲೋ ಆಯ್ತು ರೀ, ನಡಿ ಹೋಗಮ್ಮಂತಂದು. ನೀರು ಕುಡಿದು ಬರ್ತೀನಿ, ನೀವು ಹೋಗಿ ಕುಡಿದು ಬರ್ರಿ, ನಾನು ಇಲ್ಲಿ ಮೇಲೆ ನಿಂದಿರ್ತೀನಿ ಅಂತ ಹೆಣ್ತಿ ಹೇಳಿದ್ಲು. ಇವನು ಬ್ರಾಹ್ಮಣ ಹೋದ ನೀರು ಕುಡಿಯಕ್ಕೆ. ಆ ಗಿಡದಾಗ ಒಂದು ಬ್ರಹ್ಮ ರಾಕ್ಷಸ ಇತ್ತಂತ ಮೊದಲೇ, ಅವಾಗಿರ್ತದು. ಈಗ ಅವನು ಹೊಡೆಯಬಿಟ್ಟವು. ಇವರೇ ರಾಕ್ಷಸರಾಗಿ ಕುಂತಾರೆ, ಇನ್ನು ಅವೆಲ್ಲಿ ಜಾಗಿರ, ಇವ್ರಿಗೆ ಅಂಜಂಗೆ ಆಗ್ಯಾವು. ಅದು ಗಿಡದಾಗ ಕುಂತಿತ್ತು ಬ್ರಹ್ಮ ರಾಕ್ಷಸ. ಆ ಹೆಣ್ಮಗಳು ನೋಡಿತು, ಇಷ್ಟು ಚೆಲುವೆ ಇದ್ದಾಳಲ್ಲ ಈ ಹೆಣ್ಮಗಳು, ಇಷ್ಟು ಸುಂದರ ಇದ್ದಾಳೆ, ಈಕಿನ್ನ ನಾನು ಭೋಗಿಸ್ಬೇಕಂತ. ಬ್ರಹ್ಮ ರಾಕ್ಷಸ ನೋಡಿ ಏನು ಸಂಕಲ್ಪ ಮಾಡ್ತದೆ, ಅದು ಆಗ್ತದೆ. ಅದ್ರ ಸಾಮರ್ಥ್ಯ ಅಷ್ಟಿರ್ತದೆ. ಅವಾಗ ಅವನೇನು ಬ್ರಾಹ್ಮಣ ನೀರು ಕುಡಿಯೋಕೆ ಹೋಗಿದ್ದ, ಅವ್ನು ನೀರು ಕುಡಿದು ಮೇಲೆ ಬರೋದ್ರಾಗ ಅವನಂಗೆ ಆಗಿ ನಿಂತಿತ್ತಂತಿದು ಮುಂದೆ, ಆಕಿನ ಮುಂದೆ ಹೋಗಿ ನಡಿ ಹೋಗಮ್ಮ ನೀರು ಕುಡಿದ ನಡಿ ಅಂತಿತ್ತಂತ. ಇದು ಹೋಗಿ ಬ್ರಹ್ಮ ರಾಕ್ಷಸ ಇವನಿಂದ ಬಂದು ಕೇಶಂದಂತೆ, ಯಾರು ನೀನು ಯಾರು ಅಂತ ಕೇಳಿದ. ಇಬ್ಬರು ಸೇಮ್ ಇದ್ದಾರೆ, ಮತ್ತು ಇಬ್ಬರು ಒಂದೇ ರೀತಿ ಇದ್ದಾರೆ. ಆಕೆಗೆ ಹೆಣ್ತಿಗೆ ಸಂಶಯ ಬಂತಂತ, ಇವನಿಗೆ ಅನ್ಬೇಕು ಗಂಡ, ಅವನಿಗೆ ಅನ್ಬೇಕು ಗಂಡ, ಇವರಿಬ್ಬರು ಒಂದೇ ಕಾಣಕತ್ತಾರೆ, ಏನು ಮಾಡ್ಬೇಕಪ್ಪ ಈಗ? ನನ್ನ ಹೆಣಿತಂತ ಇವನು, ನನ್ನ ಹೆಣಿತಂತ ಇವನು, ಇಬ್ಬರು ಕೈ ಹಿಡಿದು ಎಳೆದಾಡಕತ್ತಿದ್ರು. ಜಗಳನೇ ಆಗಿಬಿಡ್ತಾಯಿದೆ. ಆವಾಗ ಅದು ಬ್ರಹ್ಮ ರಾಕ್ಷಸ ಅಂತಂತೆ, ಹಿಂಗೆ ನ್ಯಾಯ ಬಗೆರಂಗಿಲ್ಲ, ನನ್ನ ಹೆಣ್ತಿಕೆ ಯಾವಾಗ ಮದುವೆ ಆಗಿದ್ದೆ, ಅದು ಮೊದಲು ಬ್ರಹ್ಮ ರಾಕ್ಷಸಿ, ನಾ ಇಂಥ ದಿವ್ಸದಾಗ ಆಗಿದ್ದೆ, ಇಂತಿಂತರಿಗೆ ಹೋಗಿ ಬಂದಿದ್ದೆ, ಅದು ಇವನು ಮಾಡಿದ್ದೆಲ್ಲ ಹೇಳ್ತತ್ತದು. ಯಾಕಂದ್ರೆ ಎಲ್ಲ ಜ್ಞಾನ ಇರ್ತದೆ ಅದಕ್ಕೆ. ಇವನು ಬಾಯ ಬಂದಾಗ್ಬಿಡ್ತಂತ. ಯಾಕೆ ನಿಜವಾಗಿದ್ದ ಮನುಷ್ಯ ಜಲ್ದಿ ನೆನಪು ಹೋಗ್ತಾವ. ಒಂದು ನೆನಪಿದ್ರೆ ಒಂದು ನೆನಪಿರಂಗಿಲ್ಲ. ಇವನಿಗೆ ಮಾತಾಡೋಕೆ ಬರಲ್ಲ, ಅದಿದ್ರೆ ಎಲ್ಲ ಒಟ್ಟು ಹೇಳಿಕೆ ಅಂತ ಕುತ್ಕಂತ.
ಅವಾಗ ಹೇಳ್ತಿ ಖರೆ ಅನಿಸ್ತಂತೆ, ಇವನು ಇರ್ಬೋದು ಬಿಡು, ಮತ್ತು ಇವನು ಹಿಂಗೆ ಇದನ್ನು ಇದ್ದದ್ದೆಲ್ಲ ಹೇಳ್ತಾನಂದ. ಅವಾಗ ಅವ್ನು ನಿಜವಾಗಿತ್ತು ಅಂತೆ. ಹಂಗಿಲ್ಲ, ಅಲ್ಲಿ ರಾಜರು ಇದ್ದಾರೆ, ರಾಜರಲ್ಲಿ ಹೋಗಿ ಅವರಲ್ಲಿ ಹೋಗಿ ಬಗೆಹರಿಸಮ್ ನ್ಯಾಯ. ಯಾರು ನಿನ್ನ ಹೇಳ್ತಿ ಅಂತಾರೋ ಅವ್ನು ತಗೊಂಡು ಹೋಗಿ ಹೇಳ್ತೀನಿ, ಆಯ್ತು ನಡಿ, ನಡಿ ಹೋಗಂತದ ರಾಕ್ಷಸ. ರಾಜರಲ್ಲಿ ಹೋದ. ರಾಜರಿಗೆ ಭಾಳ ಆಶ್ಚರ್ಯ ಆಯ್ತು. ಇಬ್ಬರು ಒಂದೇ ರೀತಿ ಕಾಣ್ತಾರ, ಒಂದೇ ಅಳತಿ, ಒಂದೇ ಮಾತು, ಒಂದೇ ಶಬ್ದ, ಇಬ್ಬರು ಹೇಳೋ ಮಾತು ಒಂದೇ ಇದ್ದಾವೆ. ಅವಾಗ ರಾಜ ಕೇಳಿದ, ನೀ ಯಾರು? ನಾನು ಈಕಿನ ಗಂಡ. ನೀ ಯಾರು? ಇಂಥ ಕುಲ್ದವನು. ಎಲ್ಲ ಗೊತ್ತಿರ್ತದೆ ಬ್ರಹ್ಮ ರಾಕ್ಷಸಿಗೆ. ಇವನ್ನ ಕೇಳಿದ್ರಾಗ ಅವ್ನು ನಿಜವಾಗಿದ್ದವನ್ನ ಕೇಳಿದ್ರಾಗ ಇದು ಪಟ 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 ಹೇಳಿಬಿಡ್ತಿತ್ತು ಬ್ರಹ್ಮ ರಾಕ್ಷಸ. ಅವನಿಗೆ ಸಂಶಯ ಆಯ್ತಂತ, ಇವನೇನಪ್ಪ ಅವ್ನು ನಿಜವಾಗಿದ್ದು ನಂದಂತ, ಇನ್ನೇನಪ್ಪ ನನಗೆ ಒಂದು ದ್ಯಾಸ ಬಂದ್ರೆ ಒಂದು ದ್ಯಾಸ ಬರೋರು ಇದಿದ್ರೆ ಎಲ್ಲ ಹೇಳೋಕ್ಕತ್ತು ಐತದ ಬಿಡಪ್ಪ ನಾನು ಹೇಳ್ತಾನೆ, ಕರ್ಕೊಂಡು ಹೋಗ್ತದ. ಅವಾಗ ರಾಜ ಭಾಳ ಆಶ್ಚರ್ಯ ಆಯಿತು. ಅವನಿಗೇನು ತಿಳಿಲಾರ್ದಂಗೆ ಆಯ್ತು, ಯಾರಿಗೆ ಅನ್ಬೇಕು ಯಾರಿಗೆಲ್ಲಪ್ಪ ಇದ್ರಾಗ ಅಂತಂದು ವಿಚಾರ ಮಾಡಿ ಮಂತ್ರಿಗೆ ಹೇಳಿದಂತ. ಮಂತ್ರಿ ಭಾಳ ಶಾಣ್ಯರು ಇರ್ತಾರೆ, ರಾಜರಲ್ಲಿರೋರು ಮಂತ್ರಿ ಭಾಳ ಜಾಣರು ಇರ್ತಾರೆ, ಅವರು ಅದಕ್ಕಾಗಿ ಇಟ್ಕೊಂಡಿರ್ತಾರೆ ಅವರು. ಅವಾಗ ಮಂತ್ರಿ ಕರೆದು ಹೇಳಿದಂತ ಇವರು ಇನ್ನು ನಾನು ಕೇಳತ್ತೇನಂದ ಏನೇನು ಕೇಳಿದದಕ್ಕೆಲ್ಲ ಪಟ 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 ಬಾಯಿ ಬಿಚ್ಚಿ ಹೇಳ್ತದ ಬ್ರಹ್ಮ ರಾಕ್ಷಸ. ಅವಾಗ ಅವನಿಗೂ ಸಂಶಯ ಬಂತಂತ, ನಿಜವಾದ ಮನುಷ್ಯ ಇದ್ದರೆ ಇಷ್ಟು ಹೇಳೋಕ್ಕಾಗಂಗಿಲ್ಲ, ಯಾಕಂದ್ರೆ ಅವನು ಒಂದಿಲ್ಲ ಒಂದು ಮರ್ತೋಗಿರ್ತಾನೆ. ಮತ್ತು ಇದು ಎಲ್ಲ ಹೇಳ್ತದ ಅಂದಮೇಲೆ ಇದ್ರಾಗ ಏನು ಐತಿ ಅಂತ ತಿಳ್ಕೊಂಡು ಅವನೊಂದು ಯುಕ್ತಿ ಮಾಡಿದ. ಬಾಟ್ಲಿ ತಂದಿಟ್ಟಂತ ಮುಂದೆ, ಸಣ್ಣ ಬಾಟ್ಲಿ ತಂದಿಟ್ಟು ಕೇಸಿ, ನೋಡಪ್ಪ ನಾನು ಹೇಳಿದ್ದು ಕೆಲಸ ಯಾವನು ಮಾಡ್ತಾನ ಅವನಿಗೆ ಎಣಿತೀನಿ ಕೊಡ್ತೇನೆ. ತಯಾರಿನಂಥದ್ದು ಬ್ರಹ್ಮ ರಾಕ್ಷಸ, ಮತ್ತು ಅದಕ್ಕೆಲ್ಲ ಸಾಧ್ಯ ಐತೆ, ನಾನು ಮಾಡ್ತೇನೆ. ಏನು ಮಾಡ್ಬೇಕ್ರಿ? ಈ ಶೀಸ್ದಾಗ ಯಾವನು ಹೊಕ್ಕಂತಾನ ಅವನಿಗೆ ಎಣ್ತೀನಿ ಕೊಡ್ತೇನೆ. ಅವು ಗಂಡ ಅನ್ನಂತ, ಆಯ್ತು ಬಿಡಪ್ಪ ಹೋದ್ಲು ನಾನು ಹೇಳ್ತೀನಿ. ನಾ ಶೀಸ್ದಾಗ ಹೆಂಗೆ ಹೋಗ್ತಂತದ, ಇಷ್ಟು ದೊಡ್ಡದೇ ಶೀಸ್ದಾಗ ಯಾವಾಗ ಹೋಗ್ತದೆ? ಅದು ಸಾಧ್ಯ ಇಲ್ಲದ ಮಾತು. ಸುಮ್ಮನೆ ಆಗಿ ಇನ್ನೇನು ತಿರುಗಿ ಹಿಂದಕ್ಕೆ ಮಾರಾಗಿ ತಿರುಗಿದಂತೆ. ಇದು ಬ್ರಹ್ಮ ರಾಕ್ಷಸ, ಹಂಗಿಲ್ಲ ನಾ ಓದ್ತೀನಿ ಅಂತಂದು, ನಾ ಓದ್ತೀನಿ ನೋಡ ಅಂತ ಪಸಕ್ನಾದ್ರೆ ಬಾಟ್ಲಿ ಹೋಗ್ಕೊಂಡು ಮುಚ್ಚಿಟ್ಬಿಟ್ಟಂತವು. ಗೊತ್ತಾಯ್ತು ಅವನಿಗೆ ಇದನ್ನು ಬ್ರಹ್ಮ ರಾಕ್ಷಸ ಐತೆ ಅಂತ. ಮುಚ್ಚಿಟ್ಟು ಕೇಶ ಅವನಿಗೆ ಕರೆ ಇದ್ದವನಿಗೆ ಹೇಳಿದೆ, ಕರ್ಕೊಂಡು ನಡಿ, ಇನ್ನು ಹೇಳ್ತೀನಿ, ನೀ ಕರ್ಕೊಂಡು ನಡಿ. ಅದರಂಗೆ ಸದ್ಗುರುನಾಥ ನಮಗೆ ಪಂಚಮಭೂತ ದೇಹ ಅನ್ನುವಂಥದ್ದು ಭ್ರಮೆ ಭೂತ ನಮ್ಮ ಮುಂದೆ ಬಂದು ನಿಂತ್ಬಿಟ್ಟದ. ಇದು ದೇಹ ಎಲ್ಲಿಗೆ ಹೋದ್ರೆ ಇದೇ ಮುಂದೆ ಬರ್ತದೆ. ಮತ್ತು ಇದ್ರಾಗ ಬೇರ್ಪಡಿಸ್ಬೇಕಲ್ಲ. ಯಾವಾಗ ಜ್ಞಾನವೆಂಬ ಶಾಸ್ತ್ರವೆಂಬ ಪ್ರಶ್ನೆ ಉತ್ತರಗಳನ್ನು ಮಾಡಿ ಅದರಲ್ಲಿ ನಮಗೆ ವಿವೇಕವನ್ನು ಉದಯ ಮಾಡಿ ಆ ರಕ್ಕಸನ್ನು ಹೆಂಗೆ ಬೇರ್ಪಡಿಸಿದೋ ಅದರಂಗ ಇಲ್ಲಿ ಈ ಅಂತಃಕರಣ ಧರ್ಮಗಳು ಮೊದಲು ಮಾಡಿಕೊಂಡು ದೇಹದ ಧರ್ಮಗಳನ್ನು ಬೇರ್ಪಡಿಸಿ ಯಾವಾಗ ಕಡಿಗೆ ಮಾಡ್ತಾ ನೋಡು ಆವಾಗ ಗೊತ್ತಾಗ್ತದೆ ಇದು ಆತ್ಮ ಬೇರೆ ದೇಹ ಬೇರೆ ಅಂತ ನಿಶ್ಚಯ ಜ್ಞಾನ ಆಗ್ತದೆ. ಅದಕ್ಕೊಬ್ಬ ಹೆಂಗೆ ಮಂತ್ರಿ ಬೇಕಾಯಿತು ಅದರಂಗೆ ಇದಕ್ಕೊಬ್ಬ ಸದ್ಗುರುನಾಥ ಬೇಕು. ಅವನಿಂದ ಈ ಭ್ರಮೆ ಅನ್ನುವಂಥದ್ದು ನಮಗೆ ಬಿಡುಗಡೆ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿ ಇವತ್ತಿನ ಶಾಸ್ತ್ರಕ್ಕೆ ಮಂಗಲವನ್ನು